2019 ಫಸ್ಟ್ ಅಟೆಂಪ್ಟ್ ಪ್ರಿಲಿಮ್ಸ್ ಆಯಿತು, ಸೆಕೆಂಡ್ ಅಟೆಂಪ್ಟ್ ಪ್ರಿಲಿಮ್ಸ್ ಆಗಲಿಲ್ಲ. ಸೊ ಥರ್ಡ್ ಅಟೆಂಪ್ಟ್, ಫೋರ್ತ್ ಅಟೆಂಪ್ಟು, 2 ಅಟೆಂಪ್ಟಲ್ಲಿ ನಾನು ಇಂಟರ್ವ್ಯೂಗೆ ಹೋಗಿದ್ದೀನಿ. ಸೊ ಇದು 5ನೇ ಅಟೆಂಪ್ಟ್ ನಾನು ಕೊಟ್ಟಿರೋದು. ಈ ಅಟೆಂಪ್ಟಲ್ಲಿ ಮತ್ತೆ ಒಂದು ಮೇನ್ಸ್ ಬರ್ದಿದ್ದೀನಿ. ಸೊ 4 ಮೇನ್ಸ್ ಆಗಿದೆ, 2 ಇಂಟರ್ವ್ಯೂ ಆಗಿದೆ. ಸೊ ಎಥಿಕ್ಸಲ್ಲಿ ಪರವಾಗಿಲ್ಲ, ಕಂಪೇರೇಟಿವ್ಲಿ ಗುಡ್ ಮಾರ್ಕ್ಸ್ ಬಂದಿದೆ. ಸೊ ಎಥಿಕ್ಸ್, ಐ ಹ್ಯಾವ್ ಅ ಇಂಟ್ರೆಸ್ಟ್ ಇನ್ ಎಥಿಕ್ಸ್. ಸೊ ಅದಕ್ಕೋಸ್ಕರ ಎಥಿಕ್ಸ್ ಮಾಡಬೇಕು ಅಂತ ತುಂಬ ಕೇಳ್ಕೊಂಡಿದ್ದೆ ನಾನು ಇಲ್ಲೆಲ್ಲ ಮತ್ತು ಬೇರೆ ಕಡೆ ಎಲ್ಲ. ಸೊ ಆಪರ್ಚುನಿಟಿ ಸಿಕ್ಕಿದೆ, ನೋಡೋಣ ಹೆಂಗೆ ಬರುತ್ತೆ. ಚೆನ್ನಾಗಿ ಬರುತ್ತೆ ಅಂತೀರಾ? ನೋಡೋಣ. ಸರಿ, ಆಯಿತು. ನೀವೆಲ್ಲ UPSC ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು? ಡಿಫ್ರೆಂಟ್ ಇದಿರಲ್ಲ, 3 ತಿಂಗಳು, 4 ತಿಂಗಳು, 5 ತಿಂಗಳು. ಸೊ ದೇರ್ ಆರ್ ಮಲ್ಟಿಪಲ್. ಏನಾದರೂ ಬೇಸಿಕ್ ಡೌಟ್ಸ್ಗಳಿದ್ರೆ ಫಸ್ಟ್ ಒಂದು 5 ನಿಮಿಷ ಅದ್ರ ಬಗ್ಗೆ ಮಾತಾಡೋಣ. ಇಲ್ಲಾಂದರೆ ವಿ ಕ್ಯಾನ್ ಡೈರೆಕ್ಟ್ಲಿ ಜಂಪ್ ಇನ್ ಟು ಎಥಿಕ್ಸ್. ಏನಾದರೂ ಡೌಟ್ಸ್ ಇದೆಯಾ UPSC ಪ್ರಿಪ್ರೇಷನ್ ಬಗ್ಗೆ? ಇಲ್ಲಾಂದರೆ ಡೈರೆಕ್ಟ್ಲಿ ಹೋಗ್ತಾರ, ನಮಗೇನು ಪ್ರಾಬ್ಲಮ್ ಇಲ್ಲ. ಏನಿಲ್ವಾ? ಉಷಾ ಯಾರು? ನೀವೆಲ್ಲ ಅದನ್ನು ಡಿಸ್ಕಸ್ ಮಾಡ್ತೀನಿ, ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಅದನ್ನು ಎಕ್ಸೆಪ್ಟ್ ಎಥಿಕ್ಸ್, ಔಟ್ ಆಫ್ ಎಥಿಕ್ಸ್ ದ ನಾರ್ಮಲ್ ಪ್ರಿಪ್ರೇಷನ್ ಕರೆಕ್ಟಾಗಿ ಮಾಡ್ತಿದ್ದೀರಲ್ವಾ? ಪ್ರಿಪ್ರೇಷನು ಕ್ಲಾಸ್ ಕರೆಕ್ಟಾಗಿ ಆಗ್ತಿದೆ ಅಲ್ವಾ? ಪ್ರಿಪ್ರೇಷನ್ ಬಗ್ಗೆ ಹೇಳ್ಬೇಕಾ? ಸರಿ, ಆಯಿತು. ಮತ್ತೆ ನೀವು ಕ್ಲಾಸ್ ಒಂದು 6 ಅವರ್ಸ್ 8 ಅವರ್ಸ್ ಇರುತ್ತಾ ಕ್ಲಾಸು? ನಿಮಗೆ 8 ಅವರ್ಸ್ ಇರುತ್ತಾ? ಲಿಟ್ರೇಚರು ನಡೀತಿದ್ಯಾ? ಆಪ್ಷನಲ್ ಬೇರೆ ಯಾವುದಿದೆ? ಬೇರೆ ಯಾರಾದರೂ ತಗೊಂಡಿದ್ದೀರಾ? ಬೇರೆ ಯಾವುದಾದ್ರು ಆಪ್ಷನಲ್ ಲಿಟ್ರೇಚರ್ ಬಿಟ್ಟು ಬೇರೆ ಯಾರ್ಯಾರು ಇದ್ದೀರಾ? ಕನ್ನಡ ಲಿಟ್ರೇಚರ್ ಬಿಟ್ಟು ಮೇಡಮ್ ನಿಮ್ಮದು ನಿಹಾರಿಕಾ, ಆಂಥ್ರೋಪಾಲಜಿ, PSR ವೀರೇಶ್, ಮತ್ತೆ ಲಕ್ಷ್ಮಿ ಆಂಥ್ರೋಪಾಲಜಿ. ಅಷ್ಟು ನೆನಪಿರ್ತವೆ, ನೋಡ್ತೀನಿ ಹೆಸರುಗಳು. ಮತ್ತೆ ಅದೊಂದು 2-3 ಸಲ ಕೇಳಿದ ತಕ್ಷಣ ನೆನಪಾಗುತ್ತೆ ಅಲ್ವಾ ಸಚಿನ? ಸರಿ, ಆಯಿತು. ಫಸ್ಟ್ ಪ್ರಿಪ್ರೇಷನ್ ಸ್ಟ್ರಾಟಜಿ ಬಗ್ಗೆ ಒಂದು 5 ನಿಮಿಷ ಮಾತಾಡೋಣ. ಸೊ ಡೋಂಟ್ ವರಿ. ಜನರಲಿ ದೇರ್ ಆರ್ 24 ಅವರ್ಸ್ ಇನ್ ಅ ಡೇ. 24 ಗಂಟೆ ಇದೆ. ಈ 24 ಗಂಟೆಯಲ್ಲಿ ಮಲಗಲಿಕ್ಕೆ 6ರಿಂದ 7 ಗಂಟೆ, ಒಂದು 7ರಿಂದ 8 ಗಂಟೆ ಕೊಡಿ. ಸೊ ಗುಡ್ ಸ್ಲೀಪ್ ಇಸ್ ನೀಡೆಡ್. ಒಳ್ಳೆ ನಿದ್ದೆ ಬೇಕು, ಇಲ್ಲಾಂದ್ರೆ ನೀವು ಓದಿರೋದು ಏನು ಕೂಡ ಇರಲ್ಲ. ಸೊ ಒಳ್ಳೆ ನಿದ್ದೆಗೆ ಏನು ಮೋಸ ಮಾಡ್ತಾ ಇರಲ್ಲ ನೀವು ಯಾರು ಕೂಡ ಜನರಲ್ಲಿ, ಕರೆಕ್ಟ್ ತಾನೆ? ಸೊ ಯಾರು ಏನಂತ ಮೋಸ ಏನು ಮಾಡ್ತಿರಲ್ಲ. ಸೊ ಆಗ್ತಾ ಇರುತ್ತೆ, ಸ್ವಲ್ಪ ಜಾಸ್ತಿನೂ ಆಗ್ತಾ ಇರುತ್ತೆ, ಲೈಬ್ರರಿಲೂ ಆಗ್ತಾ ಇರುತ್ತೆ, ಹೌದಾ? ಸೊ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇವನ್ ಕ್ಲಾಸಲ್ಲೂ ಮಾಡ್ತೀರಿ ಸ್ವಲ್ಪ ಜನ. ಕ್ಲಾಸಲ್ಲಿ ನಿದ್ದೆ ಬಂದರೆ ಎದ್ದೋಗ್ಬಿಡಿ ಈಚೆ, ಈಗಲಂತೂ ಕೂತ್ಕೊಬಿಡಿ, ನನಗೆ ಕೋಪ ಬರುತ್ತೆ. ಹೋಗಿ 1-2 ರೌಂಡ್ ತಿರುಗಾಡ್ಕೊಂಡು ಒಂದು ಕಾಫಿ ಕುಡ್ಕೊಂಡು ನಾನು ಒಂದು ಕಾಫಿ ತೊಗೊಂಡ್ಬಂದಿ, ಐ ಆಮ್ ಹ್ಯಾಪಿ. ಸೊ ಇಷ್ಟು ಮಾಡಿ, ಅಷ್ಟು ಮಾಡಿದ್ರೆ ನಿದ್ದೆ ಹೋಗುತ್ತೆ, ನನಗೂ ಹೋಗುತ್ತೆ, ನಿಮಗೂ ಹೋಗುತ್ತೆ. ಸೊ ಅದಾದ್ಮೇಲೆ ವಿಲ್ ಡಿಸ್ಕಸ್ ಫಸ್ಟ್ UPSC ಬಗ್ಗೆನೇ ಒಂದು ಸ್ವಲ್ಪ ಬರ್ಬೇಡ. ಸೊ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಜನರಲಿ ಇನ್ UPSC ವಿ ಹ್ಯಾವ್ ಸಮ್ ಬೇಸಿಕ್ ಸಬ್ಜೆಕ್ಟ್. ಬೇಸಿಕ್ ಸಬ್ಜೆಕ್ಟ್ಸ್ ಅಂತ 8 ಸಬ್ಜೆಕ್ಟ್ ಇದೆ. ಪೊಲಿಟಿ, ಎಕಾನಮಿ, ಜಿಯೋಗ್ರಫಿ, ಮಾಡರ್ನ್ ಹಿಸ್ಟ್ರಿ, ಆರ್ಟ್ ಅಂಡ್ ಕಲ್ಚರ್, IR, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್. ಸೊ ಈ 8 ಸಬ್ಜೆಕ್ಟ್ ನಾವು ಬೇಸಿಕ್ ಸಬ್ಜೆಕ್ಟ್ ಅಂತ ಕರಿತೀವಿ. ಏನಕ್ಕೆ ಬೇಸಿಕ್ ಸಬ್ಜೆಕ್ಟ್ ಅಂದ್ರೆ ಈ 8 ಸಬ್ಜೆಕ್ಟ್ ನಮ್ಮ ಪ್ರಿಲಿಮ್ಸ್ಗೂ ಬರುತ್ತೆ, ಮೇನ್ಸ್ಗೂ ಬರುತ್ತೆ. 8 ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ ಪೊಲಿಟಿ ಹತ್ತತ್ರ 15 ಕ್ವಶನ್ಸ್ ಬರುತ್ತೆ ಪ್ರಿಲಿಮ್ಸ್ ಅಲ್ಲಿ. ಎಕಾನಮಿ ಆಲ್ಮೋಸ್ಟ್ 15, ಜಿಯೋಗ್ರಫಿ ಅಂಡ್ ಎನ್ವಿರಾನ್ಮೆಂಟ್ ಸೇರಿ ಒಂದು 15. ಸೊ ಈ ರೀತಿ ಪ್ರತಿಯೊಂದು ಕೂಡ ಪ್ರಿಲಿಮ್ಸ್ ಅಲ್ಲೂ ಬರುತ್ತೆ, ಮೇನ್ಸ್ ಅಲ್ಲೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಇದ್ರ ಜೊತೆ ದೇರ್ ಇಸ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್, ದಟ್ ಇಸ್ ಎಥಿಕ್ಸ್. ಏನಕ್ಕೆ ಎಥಿಕ್ಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಎಥಿಕ್ಸ್ ಇಸ್ ದ ಓನ್ಲಿ ಸಬ್ಜೆಕ್ಟ್ ಇನ್ UPSC ವಿಚ್ ಕ್ಯಾರಿ 250 ಮಾರ್ಕ್ಸ್. ಎಂಟೈರ್ UPSC ಅಲ್ಲಿ ಇದು ಬರೀ ಮೇನ್ಸ್ ಅಲ್ಲಿ ಮಾತ್ರ ಬರುವಂತದ್ದು, ಬಟ್ ಇಟ್ ಕ್ಯಾರಿ 250 ಮಾರ್ಕ್ಸ್, 250 ಮಾರ್ಕ್ಸ್ ಅನ್ನ ಕ್ಯಾರಿ ಮಾಡುತ್ತೆ. ಸೊ ಇದು, ಸೊ ಟೋಟಲ್ 9 ಸಬ್ಜೆಕ್ಟ್ಸ್ ಅನ್ನ ನಾವು UPSC ಅಲ್ಲಿ ಬೇಸಿಕ್ ಸಬ್ಜೆಕ್ಟ್ಸ್ ಅಂತ ಕರಿತೀವಿ. ವಿತಿನ್ 6 to 7 ಮಂತ್ಸ್ ನೀವು ಈ ಸಬ್ಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡಿರ್ಬೇಕು. ಸೊ ಆಲ್ಮೋಸ್ಟ್ 8 ಮಂತ್ಸ್ ಅಂತ ಅನ್ಕೊಂಡ್ರು ಕೂಡ ಒಂದೊಂದು ಮಂತ್ ಒಂದೊಂದು ಸಬ್ಜೆಕ್ಟ್ ತಗೊಂಡ್ರು. ಸೊ ಎನ್ವಿರಾನ್ಮೆಂಟ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, IR ಅವೆಲ್ಲ ಕರೆಂಟ್ ಅಫೇರ್ಸ್ ಇರ್ತವೆ. ಸೊ ನಾರ್ಮಲ್ ಆಗಿ ಮುಗಿಸ್ಕೊಂಡ್ರು 1 ತಿಂಗಳಲ್ಲಿ 2-3 ಸಬ್ಜೆಕ್ಟ್ ಮುಗಿಸ್ಕೋಬೇಕು. ಸೊ ಅರೌಂಡ್ 7 to 8 ಮಂತ್ಸ್ ನೀವು ಬೇಸಿಕ್ ಸಬ್ಜೆಕ್ಟ್ ಗಳನ್ನ ಮುಗಿಸ್ಕೋಬೇಕು. ಅದಾದ್ಮೇಲೆ ದೇರ್ ಆರ್ ಸಮ್ ಸೆಕೆಂಡರಿ ಸಬ್ಜೆಕ್ಟ್ಸ್ ಇನ್ ದ UPSC. ಸೆಕೆಂಡರಿ ಸಬ್ಜೆಕ್ಟ್ಸ್ ಏನ್ ಸೆಕೆಂಡರಿ ಸಬ್ಜೆಕ್ಟ್ಸ್ ಅಂದ್ರೆ ದೀಸ್ ಸಬ್ಜೆಕ್ಟ್ಸ್ ಓನ್ಲಿ ಕಮ್ ಇನ್ ಮೇನ್ಸ್. ಮೇನ್ಸ್ ಅಲ್ಲಿ ಬಿಟ್ಟು ಬೇರೆಲ್ಲೂ ಬರಲ್ಲ. ಸೊ ಫಾರ್ ಎಕ್ಸಾಂಪಲ್ ಪೋಸ್ಟ್ ಇಂಡಿಪೆಂಡೆನ್ಸ್, ವರ್ಲ್ಡ್ ಹಿಸ್ಟ್ರಿ, ಇಂಡಿಯನ್ ಸೊಸೈಟಿ, ಸೋಷಿಯಲ್ ಜಸ್ಟಿಸ್, ಗವರ್ನೆನ್ಸ್, ಇಂಟರ್ನಲ್ ಸೆಕ್ಯೂರಿಟಿ, ಅದಾದ್ಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಈ 7 ಸಬ್ಜೆಕ್ಟ್ ನಮ್ಗೆ ಏನ್ ಬರುತ್ತೆ, ಮೇನ್ಸ್ ಅಲ್ಲಿ ಮಾತ್ರ ಬರೋಂಥ ಸಬ್ಜೆಕ್ಟ್ಗಳು. ಅಂಡ್ ಈ ಎಲ್ಲಾ ಸಬ್ಜೆಕ್ಟ್ ನ ಒಟ್ಟು ಮಾಡಿದ್ರೆ ನಮ್ಗೆ ಹತ್ತತ್ರ ಒಂದು 250 to 280 ಮಾರ್ಕ್ಸ್ ಬರುತ್ತೆ ಅಷ್ಟೇ. ಸೊ ಎಲ್ಲ 7 ಸಬ್ಜೆಕ್ಟ್ ಇಂದ ಕ್ಯಾರಿ ಮಾಡೋಂಥ ಮಾರ್ಕ್ಸ್ ಎಷ್ಟು? ಜಸ್ಟ್ ಅರೌಂಡ್ 250 to 280 ಮಾರ್ಕ್ಸ್.
ಏನಕ್ಕೆ ಇದನ್ನ ಸೆಕೆಂಡರಿ ಸಬ್ಜೆಕ್ಟ್ ಅಂತ ಹೇಳ್ತೀವಿ ಅಂದ್ರೆ ಇದು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಇವು ಕೂಡ ಇಂಪಾರ್ಟೆಂಟ್. ಬಟ್ ನೀವು ಆ ಬೇಸಿಕ್ ಸಬ್ಜೆಕ್ಟ್ ಗಳನ್ನ ಓದ್ಕೊಂಡ್ರೆ ಇದನ್ನ ಒಂದೊಂದು ವಾರದಲ್ಲಿ ಮುಗಿಸ್ಕೋಬಹುದು. ಆಫ್ಟರ್ ಕ್ಲಾಸ್ ಎಷ್ಟವರೆ ಇರುತ್ತೆ ಆ ಕ್ಲಾಸ್ ಮುಗಿಸ್ಕೊಂಡು ನೀವು ಒಂದು ವಾರ ಬೇಕಿಲ್ಲ, ಒಂದು 3 ದಿನದಲ್ಲಿ ರಿವಿಷನ್ ಮಾಡ್ಕೋಬಹುದು. ಅಷ್ಟು ಸಿಂಪಲ್ ಇರುತ್ತೆ. ಕೆಲವೊಂದು ಟಾಪಿಕ್ಗಳಿರುತ್ತೆ, ಆ ಟಾಪಿಕ್ಗಳನ್ನ ಐಡೆಂಟಿಫೈ ಮಾಡ್ಕೋಬೇಕು, ನೋಟ್ಸ್ ಮಾಡ್ಕೋಬೇಕು, ಮುಗಿ. ದೆನ್ ದೇರ್ ಆರ್ ಸಮ್ ಟರ್ಷರಿ ಸಬ್ಜೆಕ್ಟ್ಸ್. ಟರ್ಷರಿ ಸಬ್ಜೆಕ್ಟ್ಸ್ ಏನಕ್ಕೆ ಟರ್ಷರಿ ಸಬ್ಜೆಕ್ಟ್ ಅಂತ ಕರಿತೀವಿ ಅಂದ್ರೆ ಇವು ಬರೀ ಪ್ರಿಲಿಮ್ಸ್ ಅಲ್ಲಿ ಬರ್ತವೆ, ಮೇನ್ಸ್ ಅಲ್ಲೂ ಬರಲ್ಲ, ಇಂಟರ್ವ್ಯೂ ಅಲ್ಲೂ ಬರಲ್ಲ. ಇಟ್ಸ್ ಜಸ್ಟ್ ಫಾರ್ ಕ್ವಾಲಿಫೈಯಿಂಗ್. ಸೊ ಫಾರ್ ಎಕ್ಸಾಂಪಲ್ CSAT ಇಸ್ ದ ಟರ್ಷರಿ ಸಬ್ಜೆಕ್ಟ್. ಇದು ಬರೀ ಪ್ರಿಲಿಮ್ಸ್ ಅಲ್ಲಿ ನಿಮ್ಗೆ ಬೇಕಿರೋದು ಕೇವಲ 67 ಮಾರ್ಕ್ಸ್ ಅಷ್ಟೇ, 66.66. ಅದು ಬಿಟ್ರೆ ನೆಕ್ಸ್ಟ್ ಏನ್ಷಿಯಂಟ್ ಅಂಡ್ ಮಿಡಿವಲ್ ಹಿಸ್ಟರಿ. ಇಷ್ಟು ಸಬ್ಜೆಕ್ಟ್ ಮಾತ್ರ ನಮ್ಗೆ ಎಂಟೈರ್ ಲೆಕ್ಕ ತಗೊಂಡ್ರು ಆಲ್ಮೋಸ್ಟ್ ಇಷ್ಟಿದೆ, ಒಂದು 19 ಸಬ್ಜೆಕ್ಟ್ ಇದೆ, ಓನ್ಲಿ 19 ಸಬ್ಜೆಕ್ಟ್ಸ್. ಸೊ ನೀವು ಇದು ಮಾಡ್ಬೇಕಾಗಿರಂತ ಓನ್ಲಿ ಇದಕ್ಕೆ ಪಾಪ ವೀರೇಶ್ ನಗ್ತಾವ. ಸೊ ಬರೀ 19 ಸಬ್ಜೆಕ್ಟ್ ಇದೆ, ಅದನ್ನು ನೀವು ಓದ್ಬೇಕಷ್ಟೇ ಅಲ್ವಾ. ಸೊ ವೆರಿ ಈಸಿ, ಇಟ್ಸ್ ವೆರಿ ಈಸಿ. ಸೊ ಏನ್ಷಿಯಂಟ್ ಅಂಡ್ ಮಿಡಿವಲ್ ಹಿಸ್ಟರಿ ಪ್ರಿಲಿಮ್ಸ್ ಬರುತ್ತೆ. ಸೊ ಇಷ್ಟು 3 ಬ್ರಾಕೆಟ್ ಅಲ್ಲಿ ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕು. ಏನಕ್ಕೆ ನಾನು ಈ ರೀತಿ ಬ್ರಾಕೆಟ್ ನ ಮಾಡ್ತಾ ಬರ್ತೀನಿ ಅಂದ್ರೆ, ಸೊ ವಿಚ್ ಸಬ್ಜೆಕ್ಟ್ ಯು ನೀಡ್ ಟು ಪ್ರಯಾರಿಟೈಸ್. ನಾನು ಫಸ್ಟ್ ಆದ್ಯತೆಯನ್ನ ಯಾವುದಕ್ಕೆ ಕೊಡಬೇಕು ಅದು ನೀವು ಥಿಂಕ್ ಮಾಡಬೇಕು. ಸಿ ಐ ಹ್ಯಾವ್ ಗಿವನ್ ದ ಇದು ಅಪ್ರೋಚ್, ಈ ರೀತಿನೇ ಪ್ರಿಪೇರ್ ಆಗಬೇಕು. ಸೊ ಕ್ಲಾಸ್ ನಿಮ್ಗೆ ಯಾವ ಸಬ್ಜೆಕ್ಟ್ ಅವೈಲೇಬಲ್ ಇರುತ್ತೆ ಆ ಸಬ್ಜೆಕ್ಟ್ ಪ್ರಕಾರ ಕ್ಲಾಸ್ ಮುಗಿಯುತ್ತೆ. ಬಟ್ ಒನ್ಸ್ ಯು ಸಿಟ್ ಫಾರ್ ದ ರಿವಿಷನ್ ಯು ಹ್ಯಾವ್ ಟು ಫಿನಿಶ್ ಇನ್ ದಿಸ್ ವೇ. ಮುಗಿಸ್ಕೋಬೇಕು. ಸೊ ಮುಗಿಸ್ಕೊಂಡು ಬೈ ಡಿಸೆಂಬರ್ ನೀವು ಯಾವ ಅಟೆಂಪ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ರಿ, 26 ಕೊಡಬೇಕು ಅಂದ್ರೆ ಈ ಡಿಸೆಂಬರ್ ಅಷ್ಟರಲ್ಲಿ ನೀವು ಈ ಸಬ್ಜೆಕ್ಟ್ ಗಳೆಲ್ಲ ಕ್ಲಾಸ್ ಮುಗ್ದಿರ್ಬೇಕು, ರಿವಿಷನ್ ಮುಗ್ದಿರ್ಬೇಕು, ಅದಾದ್ಮೇಲೆ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮುಗ್ದಿರ್ಬೇಕು. ಓಕೆನಾ? 26 ಕೊಡಬೇಕು ಅಂದ್ರೆ. ಅದರ್ವೈಸ್ 27 ಕೊಡ್ತೀನಿ ಅಂದ್ರೆ ನೆಕ್ಸ್ಟ್ ಡಿಸೆಂಬರ್ ಅಷ್ಟರಲ್ಲಿ 26 ಡಿಸೆಂಬರ್ ಅಷ್ಟರಲ್ಲಿ ಯು ಹ್ಯಾವ್ ಟು ಕಂಪ್ಲೀಟ್ ಆಲ್ ದೀಸ್ ಸಬ್ಜೆಕ್ಟ್ಸ್ ವಿತ್ ರಿವಿಷನ್ ವಿತ್ ಆನ್ಸರ್ ರೈಟಿಂಗ್. ಸೊ ಇದನ್ನ ಮಾಡ್ತಾ ಹೋಗ್ಬೇಕು. ಸೊ ಇವಕ್ಕೆಲ್ಲ ಸೋರ್ಸ್ಗಳು ನಿಮ್ಗೆ ಗೊತ್ತಿದೆ. ಪೊಲಿಟಿ ಯು ಸ್ಟಡಿ ಎಂ ಲಕ್ಷ್ಮೀಕಾಂತ್, ಹೌದಲ್ಲ, ಹೇಳಿರ್ತಾರೆ ಕ್ಲಾಸಲ್ಲಿ, ಸಾಕು. ಸಿ ಬೇಸಿಕಲಿ ಎಂ ಲಕ್ಷ್ಮೀಕಾಂತ್ ಈಸ್ ಮೋರ್ ದನ್ ಎನಫ್ ಫಾರ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ಗೂ ಕೂಡ ಆಗತ್ತೆ. ಬಟ್ ಅದಾದ್ಮೇಲೆ ಏನಾಗ್ತಾ ಬರಬೇಕು, ಯು ನೀಡ್ ಟು ಸ್ಟಡಿ ವ್ಯಾಲ್ಯೂ ಅಡಿಷನ್ ಸಬ್ಜೆಕ್ಟ್ಸ್. ಕೆಲವೊಂದು ವ್ಯಾಲ್ಯೂ ಅಡಿಷನ್ ಸಬ್ಜೆಕ್ಟ್ಗಳನ್ನ ಓದ್ತಾ ಹೋಗ್ಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಕ್ಲೋಸ್ ಮಾಡಿ ಅದು. ಸೊ ವ್ಯಾಲ್ಯೂ ಅಡಿಷನ್ ಸಬ್ಜೆಕ್ಟ್ಸ್ಗಳು ಸಬ್ಜೆಕ್ಟ್ಸ್ ಅಲ್ಲ, ವ್ಯಾಲ್ಯೂ ಅಡಿಷನ್ ಟಾಪಿಕ್ಸ್, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ಗಳು, ಕಮಿಟಿಗಳು, ಆರ್ಟಿಕಲ್ಸ್, ಅಮೆಂಡ್ಮೆಂಟ್ಸ್, ಕರೆಂಟ್ ಅಫೇರ್ಸ್, ಇವನ್ನೆಲ್ಲ ಅಡಿಷನ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಎಂ ಲಕ್ಷ್ಮೀಕಾಂತ್ ಬುಕ್ ಇಸ್ ಏನಾ. ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಬೇಕು ಅಂದ್ರೆ ಯು ಕ್ಯಾನ್ ಸ್ಟಡಿ 11th NCERT. ಅದು ಬಿಟ್ರೆ ಬೇರೆ ಯಾವ NCERTನೂ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನೀವೇನು ಸ್ಟಡಿ ಮಾಡ್ಲಿಕ್ಕೆ ಹೋಗ್ಬೇಕು. ಸೊ ನಾವು ಕೂಡ ಏನು ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಎಕಾನಮಿಗೆ ದೇರ್ ಆರ್ ಮಲ್ಟಿಪಲ್ ಸೋರ್ಸ್, ತುಂಬಾ ಬುಕ್ಗಳಿವೆ. ಅದರಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ನಿತಿನ್ ಸಿಂಘಾನಿಯಾ ಅಂತಿದೆ, ವಿವೇಕ್ ಸಿಂಗ್ ಇದೆ, ರಮೇಶ್ ಸಿಂಗ್ ನಾನು ಸಜೆಸ್ಟ್ ಮಾಡಲ್ಲ ಜನರಲಿ, ಅದು PhD ಬೇಸಿಸ್ ಅಲ್ಲಿ ಇದೆ. ಅದನ್ನೇನೋ ರಿಫಾರ್ಮ್ ಮಾಡಿ ಈಗ ಅಪ್ಡೇಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ, ಬಟ್ ಐ ಡೋಂಟ್ ನೋ. ಬಟ್ ವಿವೇಕ್ ಸಿಂಗ್ ಅಂಡ್ ದಿಸ್ ಒನ್ ನಿತಿನ್ ಸಿಂಘಾನಿಯಾ ಇಸ್ ಗುಡ್. ನಾವು ಓದಿದ್ದು ಶಂಕರ್ ಗಣೇಶ್ ಮತ್ತೆ ಸಂಜೀವ್ ವರ್ಮಾ, ಬಟ್ ಸಂಜೀವ್ ವರ್ಮಾ ಇಸ್ ಟೂ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಅದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ, ಬೇಸಿಕ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ. ಸೊ ಓದಷ್ಟರಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಯು ಕ್ಯಾನ್ ಫಾಲೋ ವಿವೇಕ್ ಸಿಂಗ್. ವಿವೇಕ್ ಸಿಂಗ್ ಇಸ್ ಗುಡ್ ಬುಕ್. ನಿತಿನ್ ಸಿಂಘಾನಿಯಾ ಇಸ್ ಆಲ್ಸೋ ಗುಡ್ ಬುಕ್. ನೆಕ್ಸ್ಟ್ ಜಿಯೋಗ್ರಫಿಗೆ ದರ್ ಇಸ್ PMF ಅಂತ ನೋಟ್ಸ್ ಬರುತ್ತೆ, ಅಥವಾ ಬುಕ್ ಕೂಡ ಬರುತ್ತೆ, PMF. ಸೊ ನೀವು ಅದನ್ನು ಫಾಲೋ ಮಾಡ್ಬೋದು. ಫಾರ್ ಮಾಡರ್ನ್ ಹಿಸ್ಟ್ರಿ 2 ಬುಕ್, ಒಂದು ಬಿಪಿನ್ ಚಂದ್ರ, ಇನ್ನೊಂದು ಸ್ಪೆಕ್ಟ್ರಮ್. ಓಲ್ಡ್ NCERT, ಬಿಪಿನ್ ಚಂದ್ರ ಎರಡನ್ನೂ ಓದಬೇಕು. ಏನಕ್ಕೆ ಅಂದ್ರೆ ಓಲ್ಡ್ NCERT ನೀವು ಓದಿದ್ರೆ, ಓಲ್ಡ್ NCERT ಇಸ್ ಲೈಕ್ ಅನಾಲಿಸಿಸ್. ನಾನು ಮೇನ್ಸ್ ಆನ್ಸರ್ ಹೆಂಗ್ ಬರೀಬೇಕು ಅಂತ ನನಗೆ ಓಲ್ಡ್ NCERT ಅಲ್ಲಿ ಸಿಗುತ್ತೆ, ನಾ ಪ್ರಿಲಿಮ್ಸ್ ಹೆಂಗ್ ಪಾಸ್ ಮಾಡಬೇಕು ಅಂತ ಸ್ಪೆಕ್ಟ್ರಮ್ ಅಲ್ಲಿ ಸಿಗುತ್ತೆ. ಸೊ ಇವೆರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ನೆಕ್ಸ್ಟ್ ಅದಾದ್ಮೇಲೆ ಆರ್ಟ್ ಅಂಡ್ ಕಲ್ಚರ್ಗೆ ಇತ್ತೀಚೆಗೆ ಮಾರ್ಕೆಟ್ ಅಲ್ಲಿ ಇರುವಂತ ಬೆಸ್ಟ್ ಬುಕ್ ನೀರಜ್ ರಾವ್ ಅಂತ ಇದೆ. ಸೊ ಆ ನೀರಜ್ ರಾವ್ ಬುಕ್ ಅನ್ನ ತಗೊಳ್ಬಹುದು, ಅದನ್ನ ಓದಿ. ನೆಕ್ಸ್ಟ್ ಫಾರ್ IRಗೆ ಯಾವುದೇ ರೀತಿ ಬುಕ್ ಅವಶ್ಯಕತೆ ಇಲ್ಲ. ಕ್ಲಾಸ್ ನೋಟ್ಸ್ ನ ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದ್ಮೇಲೆ PT 365 ಮತ್ತೆ ಮೇನ್ಸ್ 365 ಅಂತ ಬಿಡ್ತಾರೆ ಪ್ರತಿ ವರ್ಷ, ಪ್ರಿಲಿಮ್ಸ್ ಹತ್ರ ಬಂದಾಗ, ಮೇನ್ಸ್ ಹತ್ರ ಬಂದಾಗ. ಸೊ ಅದರ ಇನ್ಸ್ಟಿಟ್ಯೂಟ್ಗಳು ಬಿಡ್ತಾ ಹೋಗ್ತಾರೆ. ಸೊ ಆಲ್ಮೋಸ್ಟ್ 1 year ಕರೆಂಟ್ ಅಫೇರ್ಸ್ ಎಲ್ಲ ಅಲ್ಲಿ ಬಿಡ್ತಾರೆ. ಸೊ ಅದನ್ನ ಫಾಲೋ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ನೋ ನೀಡ್ ಆಫ್ ಎನಿ ನೋಟ್ಸ್. ಬೇಸಿಕ್ ಕ್ಲಾಸ್ ಇದ್ರೆ ಬೇಸಿಕ್ ಕ್ಲಾಸ್ ಕೂತ್ಕೊಳ್ಳಿ ಸಾಕು. ಅದನ್ನು ಏನಿಲ್ಲ, ಜಸ್ಟ್ ಕ್ಲಾಸ್ ಅಲ್ಲಿ ಏನ್ ಕೇಳಿರ್ತಾರೆ ಅದನ್ನ ರಿವೈಸ್ ಮಾಡಿ ಸಾಕು. ಅದು ಬಿಟ್ರೆ ಕಂಪ್ಲೀಟ್ಲಿ ಕರೆಂಟ್ ಅಫೇರ್ಸ್. ಸೈನ್ಸ್ ಇಸ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್. ಬೇಸಿಕ್ ಸೈನ್ಸ್ ಮೇಲೆ 1-2 ಪ್ರಿಲಿಮ್ಸ್ ಕ್ವಶನ್ ಬರುತ್ತೆ ಬಿಟ್ರೆ, ಇವನ್ ಮೇನ್ಸ್ ಅಲ್ಲಿ ಬರುತ್ತೆ. ಮೇನ್ಸ್ ಅಲ್ಲಿ ಬಂದ್ರೆ ವಿ ಕೆನಾಟ್ ಏಬಲ್ ಟು ಅಟೆಂಡ್. ಸೊ ಏನು ಮಾಡ್ಲಿಕ್ಕೆ ಆಗಲ್ಲ.
ಬಟ್ ಕರೆಂಟ್ ಅಫೇರ್ಸ್ ಬೇಸ್ಡೇ ಇರುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಇಟ್ಸ್ ಕಂಪ್ಲೀಟ್ಲಿ ಕರೆಂಟ್ ಅಫೇರ್ಸ್, ದಟ್ ಟು ಪರ್ಟಿಕ್ಯುಲರ್ಲಿ ಸಂಡೇ ಹಿಂದೂ ಪೇಪರ್. ಸಂಡೇ ಹಿಂದೂ ಪೇಪರ್ ಅನ್ನ ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡಿದ್ರೆ ಸೊ ಅಲ್ಲಿ ಹಲವಾರು ಸೈನ್ಸ್ ಅಂಡ್ ಟೆಕ್ನಾಲಜಿ ಟಾಪಿಕ್ಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿರ್ತಾರೆ. ಸೊ ದಟ್ ವಿಲ್ ಬಿ ಎನಫ್. ಎನ್ವಿರಾನ್ಮೆಂಟ್ PMF ಚೆನ್ನಾಗಿದೆ, ಜಿಯೋಗ್ರಫಿಗೂ PMF, ಎನ್ವಿರಾನ್ಮೆಂಟ್ಗೂ PMF. ಎಥಿಕ್ಸ್ ನಾನು ಹೇಳ್ತೀನಿ. ಸೊ ಎಥಿಕ್ಸ್ ಸ್ಟಾರ್ಟ್ ಆದಾಗ ವಿಲ್ ಡಿಸ್ಕಸ್. ನೆಕ್ಸ್ಟ್ ಈ ಸಬ್ಜೆಕ್ಟ್ಗಳಿಗೆ ಪೋಸ್ಟ್ ಇಂಡಿಪೆಂಡೆನ್ಸ್, ವರ್ಲ್ಡ್ ಹಿಸ್ಟ್ರಿ, ಇಂಟರ್ನಲ್ ಸೆಕ್ಯೂರಿಟಿ, ಸೋಷಿಯಲ್ ಜಸ್ಟಿಸ್, ನಾನೆಲ್ಲ ಇಂಗ್ಲೀಷಲ್ಲಿ ಹೇಳ್ತೀನಿ ಸೋರ್ಸು. ಕನ್ನಡದಲ್ಲಿ ಪ್ರಿಪೇರ್ ಆಗ್ತಿರೋರು ಎಷ್ಟು ಜನ? ಸರಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಪೋಸ್ಟ್ ಇಂಡಿಪೆಂಡೆನ್ಸ್, ವರ್ಲ್ಡ್ ಹಿಸ್ಟ್ರಿ, ಇಂಟರ್ನಲ್ ಸೆಕ್ಯೂರಿಟಿ, ಸೋಷಿಯಲ್ ಜಸ್ಟಿಸ್, ಗವರ್ನೆನ್ಸ್, ಇಂಟರ್ನಲ್ ಸೆಕ್ಯೂರಿಟಿ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಈ 7 ಸಬ್ಜೆಕ್ಟ್ಗಳಿಗೆ ಕೆಲವೊಂದು ಮೆಟೀರಿಯಲ್ಸ್ ಇರ್ತವೆ. ಸೊ ಆ ಮೆಟೀರಿಯಲ್ಸ್ನ ರೆಫರ್ ಮಾಡ್ಕೊಂಡ್ರೆ ಸೊ ನೀವು ಕ್ಲಾಸಲ್ಲಿ ನೋಟ್ಸ್ ಬರ್ಸಿದ್ರೆ ಕ್ಲಾಸ್ ನೋಟ್ಸ್ ಚೆನ್ನಾಗಿದ್ರೆ ಕ್ಲಾಸ್ ನೋಟ್ಸ್ ರೆಫರ್ ಮಾಡ್ಕೊಳ್ತಾ ಹೋಗಿ. ಸೊ ಇಲ್ಲ ಕ್ಲಾಸಲ್ಲಿ ಬರೀ PPT ಈ ರೀತಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸೊ ನೋಟ್ಸ್ ಬರ್ಸಿಲ್ಲ ಅಂದ್ರೆ ಇಲ್ಲೇ ಈ ನೋಟ್ಸ್ ರೆಡಿ ಆಗ್ತಿದೆ, ಇಲ್ಲೇ ಅಕಾಡೆಮಿಲೇ ನೋಟ್ಸ್ ರೆಡಿ ಮಾಡ್ತಿದ್ವಿ. ಸೊ ಈ ಸಬ್ಜೆಕ್ಟ್ಗಳಿಗೆಲ್ಲ ಆ ನೋಟ್ಸ್ ಅವೈಲೇಬಲ್ ಇರೋವರೆಗೂ ಯು ಕ್ಯಾನ್ ರೆಫರ್ ಅದರ್ ಮೆಟೀರಿಯಲ್ಸ್. ಓಕೆನಾ? ಬೇರೆ ಮೆಟೀರಿಯಲ್ಸ್ ರೆಫರ್ ಮಾಡ್ಕೊಂಡ್ರೆ ಸಾಕಾಗ. CSAT ನೋ ನೀಡ್ ಆಫ್ ಎನಿ ಇದು ಯಾವುದೇ ರೀತಿ ಬುಕ್ಕು ಅರಿಹಂತು ಯಾವ್ದಾವ್ದು ಇರುತ್ತೆ, ನಾನು ಯಾವುದನ್ನು ಮಾಡಿಲ್ಲ. ಸೊ ಯಾಕಂದ್ರೆ ನಮ್ಮ CSAT ಚೆನ್ನಾಗಿತ್ತು ಆಕ್ಚುಲಿ. ಸೊ ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಸಪ್ರೇಟ್ ಮಾಡಕ್ ಹೋಗಿಲ್ಲ. ಸೊ ನಿಮಗೆ ಬೇಕು ಅಂದ್ರೆ ದೇರ್ ವಿಲ್ ಬಿ ಒನ್ ಕ್ಲಾಸ್. ಸೊ ಅಮಿತ್ ಗರ್ಗ್ ಅಂತ ನನಗೆ ಫೇವ್ರೇಟ್ ಅವರು. ಸೊ ಯೂಟ್ಯೂಬಲ್ಲಿ ವಿಡಿಯೋಗಳು ಸಿಗುತ್ತೆ, ಯು ಕ್ಯಾನ್ ರೆಫರ್. ಇಲ್ಲೇ ಕ್ಲಾಸಲ್ಲೇ ಚೆನ್ನಾಗಿ ಮಾಡಿದ್ರೆ ನೀವು ಕ್ಲಾಸನ್ನು ರೆಫರ್ ಮಾಡ್ಬೋದು. ಅದು ಬಿಟ್ಟರೆ ಏನ್ಷಿಯಂಟ್ ಅಂಡ್ ಮಿಡಿವಲ್ ಹಿಸ್ಟ್ರಿ. ಏನ್ಷಿಯಂಟ್ ಮಿಡಿವಲ್ ಹಿಸ್ಟ್ರಿ ಯು ಕ್ಯಾನ್ ರೆಫರ್ ಓನ್ಲಿ ತಮಿಳ್ನಾಡು NCERT ಸಾಕು. ಸಣ್ಣ ಬುಕ್ ಇರುತ್ತೆ, ನೀವು ಬೇಕಿದ್ರೆ RS ಶರ್ಮಾ, ಸತೀಶ್ ಚಂದ್ರ ಓದ್ಬೋದು. ಬಟ್ ತಮಿಳ್ನಾಡು NCERT ಇಸ್ ಮೋರ್ ದೆನ್ ಎನಫ್. ತಮಿಳ್ನಾಡು NCERT ಇಸ್ ಮೋರ್ ದೆನ್ ಎನಫ್. ಓಕೆನಾ? ಸೊ ಇಷ್ಟು ಸಾಕು. ಸೊ ಇಷ್ಟೇ ಸಬ್ಜೆಕ್ಟ್ ಇರೋಂಥದ್ದು. ಸೊ ಈ ರೀತಿ ನೆಕ್ಸ್ಟ್ ಅದಾದ್ಮೇಲೆ ಫಾರ್ 2026 ಪ್ರಿಪೇರ್ ಆಗ್ತಾ ಇರೋಂಥವ್ರು, ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು ಡಿಸೆಂಬರ್ 2025 ಅಷ್ಟರಲ್ಲಿ. ಸೊ ಬೈ ಡಿಸೆಂಬರ್ 2025 ಅಷ್ಟರಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟು ಅಟ್ಲೀಸ್ಟ್ ಒಂದು ರೌಂಡ್ ರಿವಿಷನ್ ಆದರೂ ಆಗಿರ್ಬೇಕು ಕ್ಲಾಸ್ ಜೊತೆ. ನೀವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಸ್ಟಾರ್ಟ್ ಫ್ರಮ್ ಟುಡೇ, ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು. ನಾನೇ ಕೊಡ್ತೀನಿ ಟಾಸ್ಕ್ಗಳು. ಸೊ ನೀವು ಬರೀರಿ, ಬಂದು ತಂದು ತೋರಿಸ್ಬೇಕು. ಓಕೆನಾ? ಸೊ ಇವತ್ತಿಂದ ಪ್ರಾಕ್ಟೀಸ್ ಮಾಡಿ. ನಾನು ಹೇಳ್ತೀನಿ ಬೇಸಿಕ್ ಆಫ್ ಆನ್ಸರ್ ರೈಟಿಂಗು, ಎಥಿಕ್ಸ್ ಯಾವ ರೀತಿ ಬರೀಬೇಕು, ಐ ವಿಲ್ ಡಿಸ್ಕಸ್. ಸೊ ಆ ರೀತಿ ನೀವು ಫಾಲೋ ಮಾಡ್ಕೊಳ್ತಾ ಹೋಗಿ. ಸೊ ಡಿಸೆಂಬರ್ ಅಷ್ಟರಲ್ಲಿ ನೀವು ಎಲ್ಲ ಟಾಪಿಕ್ ಅನ್ನ ಮುಗಿಸಿರ್ಬೇಕು. ಅಟ್ಲೀಸ್ಟ್ ಕ್ಲಾಸ್ಗಳು ನೀವು ಆಲ್ಮೋಸ್ಟ್ ಜನವರಿಲಿ ಸ್ಟಾರ್ಟ್ ಮಾಡಿದ್ಯಲ್ಲ ವೀರೇಶ, ಜನವರಿಲಿ ಸ್ಟಾರ್ಟ್ ಮಾಡಿದ್ರೆ ಸೊ ನಿಮ್ಗೆ ಏನಾಗ್ತಾ ಬರುತ್ತೆ, ಇಷ್ಟೊತ್ತು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ ಮುಗಿದಿರುತ್ತೆ. ಸೊ ಇನ್ನೊಂದು ಸ್ವಲ್ಪ ಸಬ್ಜೆಕ್ಟ್ ಮುಗಿದಷ್ಟು ಅರೌಂಡ್ ಅಕ್ಟೋಬರ್ ನವೆಂಬರ್ಗೆಲ್ಲ ಮುಗಿದ್ರು ಡಿಸೆಂಬರ್ ಅಷ್ಟರಲ್ಲಿ ಅಟ್ಲೀಸ್ಟ್ ಕೆಲವೊಂದು ಸಬ್ಜೆಕ್ಟ್ನ ರಿವಿಷನ್ ಮಾಡಿಕೊಂಡು ಫ್ರಮ್ ಜನವರಿ ಯು ಹ್ಯಾವ್ ಟು ಸ್ಟಾರ್ಟ್ ಪ್ರಿಪೇರ್ ಫಾರ್ ಪ್ರಿಲಿಮ್ಸ್. 2026 ನಾನು ಕೊಡ್ತಿದ್ದೀನಿ ಅಂದ್ರೆ. ಅದರ್ವೈಸ್ ನಾನು ಇನ್ನೂ ಮೇನ್ಸ್ ಪ್ರಿಪೇರ್ ಆಗಿಲ್ಲ ಅಂದ್ರೆ ನೀವೇನ್ ಮಾಡಬೇಕು ಆಗಿಲ್ಲ, ಪ್ರಿಲಿಮ್ಸ್ ಕೊಡೋ ಹಾಗಿಲ್ಲ. ಸಿ ಎಕ್ಸಾಮ್, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ 3 ರೀತಿ ಇದೆ. ಸೊ 3 ಸ್ಟೇಜ್ ಎಕ್ಸಾಮ್. ಸಿ ಈ ಎಕ್ಸಾಮ್ ಪ್ಯಾಟರ್ನ್ಗಳನ್ನು ನೀವು ನೋಡ್ತಾ ಬಂದ್ರೆ ಸಿ ದ ಪ್ರಿಪರೇಷನ್ ಸ್ಟ್ರಾಟಜಿ ಇಸ್ ನಾಟ್ ಇನ್ ಯೂನಿಡೈರೆಕ್ಷನ್, ಈ ಡೈರೆಕ್ಷನ್ ಇಲ್ಲ, ಇಟ್ಸ್ ಇನ್ ರಿವರ್ಸ್ ಡೈರೆಕ್ಷನ್. ಏನಕ್ಕೆ ರಿವರ್ಸ್ ಡೈರೆಕ್ಷನ್ ಅಂತೀವಿ ಅಂದ್ರೆ ಸಿ ಫಸ್ಟ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಇಂಟರ್ವ್ಯೂ ಪ್ರಿಪೇರ್ ಆಗಬೇಕು. ಯಾವ ರೀತಿ ಇಂಟರ್ವ್ಯೂ ಪ್ರಿಪೇರ್ ಆಗಂತದ್ದು? ಸಿ ಇಂಟರ್ವ್ಯೂ ಇನ್ನೊಂಥದ್ದು ನಾವು ಅನ್ಅಫಿಷಿಯಲ್ ನೇಮ್ ಕೊಟ್ಟಿರೋಂಥದ್ದು ಇಂಟರ್ವ್ಯೂ ಅಂತ. ಸೊ ವಾಟ್ ಇಸ್ ದ ರಿಯಲ್ ನೇಮ್ ಆಫ್ ದ ಎಕ್ಸಾಮ್? ಇಟ್ಸ್ ಅ ಪರ್ಸನಾಲಿಟಿ ಟೆಸ್ಟ್. ಸೊ ವಾಟ್ ದೇ ಆರ್ ಟೆಸ್ಟಿಂಗ್? ಇಟ್ಸ್ ಯುವರ್ ಪರ್ಸನಾಲಿಟಿ. ನಿಮ್ಮ ವ್ಯಕ್ತಿತ್ವವನ್ನ ಅವ್ರು ಜಡ್ಜ್ ಮಾಡ್ತಾ ಬರ್ತಾರೆ. ದಟ್ಸ್ ವೈ ಇಲ್ಲೂ ಕೂಡ ಎಥಿಕ್ಸ್ ಬರುತ್ತೆ. ಸೊ ದೇ ಆರ್ ಜಡ್ಜಿಂಗ್ ಯುವರ್ ಪರ್ಸನಾಲಿಟಿ, ನಿಮ್ಮ ವ್ಯಕ್ತಿತ್ವವನ್ನು. ಯಾವ ರೀತಿ ಪರ್ಸನಾಲಿಟಿ ಇರ್ಬೇಕು ನೀವು? ಸೊ ವಾಟ್ ಕೈಂಡ್ ಆಫ್ ಅ ಪರ್ಸನಾಲಿಟಿ ದೇ ಆರ್ ಸರ್ಚಿಂಗ್. ಸೊ ನಿಮ್ಮಲ್ಲಿ ಯಾವ ರೀತಿಯ ಪರ್ಸನಾಲಿಟಿಯನ್ನ, ವ್ಯಕ್ತಿತ್ವವನ್ನ ಅವರು ಹುಡುಕ್ತವ್ರೆ, ಅದನ್ನ ನೀವು ಯೋಚನೆ ಮಾಡಬೇಕು ಫಸ್ಟ್. ಸಿ ದೇರ್ ಆರ್ ಕ್ವಾಲಿಟೀಸ್ ಲೈಕ್ ಆಫೀಸರ್ಸ್ ಲೈಕ್ ಕ್ವಾಲಿಟೀಸ್ ಅಂತ. ಆಫೀಸರ್ಸ್ ಲೈಕ್ ಕ್ವಾಲಿಟೀಸ್ ಆರ್ ಆಫೀಸರ್ಸ್ ಲೈಕ್ ಬಿಹೇವಿಯರ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ನಾ ಇಲ್ಲಿ UPSC ಪ್ರಿಪರೇಷನ್ ಮಾಡಕ್ ಬಂದಿದ್ದೀನಿ ಅಂದ್ಮೇಲೆ ನಾ ಯಾವ ರೀತಿ ಇರಬೇಕು ಅಂದ್ರೆ ನಾನೊಬ್ಬ IAS ಆಫೀಸರ್, IPS ಆಫೀಸರ್ ರೀತಿನೇ ಬಿಹೇವ್ ಮಾಡಬೇಕು. ನಾ ಇನ್ನು ಡಿಗ್ರಿ ಅಥವಾ ಇನ್ನು ಯಾವುದು PUC ತರ ಪೊಳ್ಪೊಳಗ್ ಬಿಹೇವ್ ಮಾಡಕ್ಕಾಗತ್ತಾ? ಆಗಲ್ಲ ತಾನೆ. ಐ ಹ್ಯಾವ್ ಟು ಬಿಹೇವ್ ಲೈಕ್ ಆಫೀಸರ್. ಸೊ ವಾಟ್ ಆರ್ ದ ಕ್ವಾಲಿಟೀಸ್ ಆಫ್ ಎನ್ ಆಫೀಸರ್? ದ ಕ್ವಾಲಿಟೀಸ್ ಆಫ್ ಎನ್ ಆಫೀಸರ್ ಇಸ್ ಡಿಸಿಪ್ಲಿನ್. ಸಿ ವೆರಿ ಇಂಪಾರ್ಟೆಂಟ್ಲಿ ದಟ್ ಇಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್ ಅಂದ್ರೆ ಡಿಸಿಪ್ಲಿನ್ ಇನ್ ದ ಲೈಫ್. ಸೊ ವಾಟ್ ಕೈಂಡ್ ಆಫ್ ಡಿಸಿಪ್ಲಿನ್? ನಾನು ಕ್ಲೀನಾಗಿ ಬಟ್ಟೆ ಹಾಕೋಬೇಕು, ಅದೆಲ್ಲ ಡಿಸಿಪ್ಲಿನ್. ಸೊ ಐ ಹ್ಯಾವ್ ಅ ಟಾಸ್ಕ್. ಆ ಟಾಸ್ಕ್ ಅನ್ನ ನನ್ಗೆ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅನ್ನೋಂಥದ್ದು ಡಿಸಿಪ್ಲಿನ್. ಐ ಹ್ಯಾವ್ ಅ ಟೈಮ್. ನಾನು ಹೇಳಿದೆ 24 ಗಂಟೆ ನನಗೆ ಟೈಮ್ ಇದೆ. ಆ 24 ಗಂಟೆಯನ್ನು ನಾನು ಯಾವ ರೀತಿ ಮ್ಯಾನೇಜ್ ಮಾಡ್ತೀನಿ ಅನ್ನೋಂಥ ಡಿಸಿಪ್ಲಿನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಡಿಸಿಪ್ಲಿನ್. ಸೊ ಅದನ್ನೇ ಚೆಕ್ ಮಾಡ್ತಾರಲ್ಲಿ.
ಸೊ ದ ವೇ ಯು ವಾಕ್, ದ ವೇ ಯು ಟಾಕ್, ದಟ್ ಆಲ್ ಮ್ಯಾಟರ್ಸ್. ನೀ ಯಾವ ರೀತಿ ಮಾತಾಡ್ತಿ, ನೀನು ಯಾವ ರೀತಿ ನಡೀತಿ, ಯಾವ ರೀತಿ ಕುತ್ಕೊಳ್ತೀಯ. ಸೊ ಹೇಳ್ತಾರೆ ಜನರಲಿ ಅಬ್ಸರ್ವ್ ಮಾಡಲ್ಲ ಅಂತ. ಸೊ ದೇ ವಿಲ್ ಅಬ್ಸರ್ವ್. ಈಗ ಫಾರ್ ಎಕ್ಸಾಂಪಲ್ ಕ್ಲಾಸ್ ಸ್ಟಾರ್ಟ್ ಆಗಿ ಒಂದು 2-3 ನಿಮಿಷ ಆದ್ಮೇಲೆ ಹುಡುಗ ಬಂದ. ಸೊ ನನಗದು ಇರ್ಸ್ಮೂರ್ಸ್ ಆಯ್ತು, ನಾ ಎಕ್ಸ್ಪ್ರೆಸ್ ಮಾಡಲಿಲ್ಲ, ಬಟ್ ಈ ಕ್ಲಾಸಲ್ಲಿ ಹೇಳ್ತಾ ಇದೀನಿ. ಕರೆಕ್ಟಾ? ಸೊ ಅಂದ್ರೆ ಅದು ನನಗೆ ಇಷ್ಟ ಆಗಲಿಲ್ಲ ಅನ್ನೋಂಥ ಬಿಹೇವಿಯರ್ನ ಐ ಆಮ್ ಟೆಲ್ಲಿಂಗ್. ಸೊ ಅವ್ರು ಹೇಳಲ್ಲ, ಮಾರ್ಕ್ಸ್ ಕಡಿಮೆ ಕೊಡ್ತಾರೆ ಅಷ್ಟೇ. ಅರ್ಥ ಆಯ್ತಲ್ಲ? ಸಿ ದೀಸ್ ಆರ್ ದ ಮೈನ್ಯೂಟ್ ಡೀಟೇಲ್ಸ್. ನಿಮ್ಮ ಆನ್ಸರ್ಸ್ ಬೇಕಿಲ್ಲ ಅಲ್ಲಿ. ಸಿ ಇನ್ ಮೈ ಫಸ್ಟ್ ಇಂಟರ್ವ್ಯೂ ಐ ಗಾಟ್ ಓನ್ಲಿ 129 ಮಾರ್ಕ್ಸ್, 129 ಅಷ್ಟೇ. ಹಾಗೇನು ನಮ್ಮ ಇಂಗ್ಲೀಷು ಅಷ್ಟು ಚೆನ್ನಾಗಿರಲಿಲ್ಲ, ನನಗಾಗ 23 ವರ್ಷ. ಸೊ ಅಷ್ಟು ಇದು ಇರಲಿಲ್ಲ. ಇನ್ ಮೈ ಸೆಕೆಂಡ್ ಅಟೆಂಪ್ಟ್ ಅಂದ್ರೆ ಲಾಸ್ಟ್ ಅಟೆಂಪ್ಟ್ ಅಲ್ಲಿ ಐ ಗಾಟ್ 184 ಮಾರ್ಕ್ಸ್. 2 ವರ್ಷದಲ್ಲಿ ನಂದೇನು ಅಷ್ಟು ಮಾರ್ಕ್ಸ್, ಇದು ಅಷ್ಟು ಪರ್ಸನಾಲಿಟಿ ಏನು ಇಂಪ್ರೂವ್ ಆಗಿರೋಂಥದ್ದು ಏನಿಲ್ಲ. ಬಟ್ ದ ವೇ ಐ ಕಮ್ಯುನಿಕೇಟ್, ದ ವೇ ಐ ಎಕ್ಸ್ಪ್ರೆಸ್ ಚೇಂಜ್ಡ್, ಸಿಗ್ನಿಫಿಕೆಂಟ್ಲಿ ಚೇಂಜ್ ಆಗ್ತದಂತ, ಸಿಗ್ನಿಫಿಕೆಂಟ್ಲಿ ಚೇಂಜ್. ಸೊ ದಿಸ್ ಈಸ್ ವಾಟ್ ದೇ ಆರ್ ಸರ್ಚಿಂಗ್ ಅಂತ, ನಾಟ್ ಯುವರ್ ಆನ್ಸರ್ಸ್. ಸೊ ದೇ ಆರ್ ಸರ್ಚಿಂಗ್ ದಿಸ್ ಒನ್. ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡ್ತಾ ಬರಬೇಕು? ದ ಹಾರ್ಡ್ ವರ್ಕ್. ಸಿ ಇಟ್ ವಿಲ್ ಶೋ ಇನ್ ಯುವರ್ ಡ್ಯಾಫ್. ನಿಮ್ ಡ್ಯಾಫ್ ಅಲ್ಲೇ ಗೊತ್ತಾಗುತ್ತೆ. ನೀವು ಡ್ಯಾಫ್ ಅಂತ ಅಪ್ಲಿಕೇಶನ್ ಹಾಕ್ಬೇಕು, ಡೀಟೇಲ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ. ಸೊ ಅದರಲ್ಲೇ ಗೊತ್ತಾಗುತ್ತೆ ವೆದರ್ ದಿಸ್ ಪರ್ಸನ್ ಈಸ್ ಹಾರ್ಡ್ ವರ್ಕಿಂಗ್ ಪರ್ಸನ್ ಆರ್ ನಾಟ್ ಅಂತ. ನನಗೆ ನಾವು ನಾರ್ಮಲ್ ಆಗಿ ಬೋರ್ಡ್ ಅಲ್ಲ, ಜನರಲಿ ನಾನು, ಕೃಷ್ಣ ಸರ್, ಭರತ್ ಸರ್ ಸೊ ಡಿಸ್ಕಸ್ ಮಾಡ್ತಾ ಇರ್ಬೇಕಾರೆ ಈ ಸಲ. ಸೊ ಹಿ ಆಸ್ಕ್ಡ್ ಅ ಕ್ವಶನ್. ನಮ್ದು SSLC ಅಲ್ಲಿ 85%, PUC ಅಲ್ಲಿ 83%, ಡಿಗ್ರಿಯಲ್ಲಿ 70%. ಸೊ ಹಿ ಆಸ್ಕ್ಡ್, ಬರ್ತಾ ಬರ್ತಾ ಡಿಕ್ರೀಸ್ ಆಗ್ತಿದೆಯಲ್ಲ ಏನಕ್ಕೆ ಅಂತ. ಅಂದ್ರೆ ಡಿಸಿಪ್ಲಿನ್ ಇಲ್ವಾ ಅಂತ. ಡಿಸಿಪ್ಲಿನ್ ಇಲ್ವಾ? ದೆನ್ ಇನ್ನೊಂದು ಬೇರೆ ಯಾವ ರೀತಿ ಅಬ್ಸರ್ವ್ ಮಾಡ್ತಾರೆ ಅಂತ. ಸಿ ಇದು ನಾವು ಏನ್ ಮಾಡಬೇಕು ಪ್ರತಿ ಅಟೆಂಪ್ಟ್ಗಳಲ್ಲಿ. ಸೊ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಾವು ಲಾಸ್ಟ್ ಅಟೆಂಪ್ಟ್, ಪ್ರೀವಿಯಸ್ ಅಟೆಂಪ್ಟ್ ರಿಜಿಸ್ಟರ್ ನಂಬರ್ ಹಾಕ್ಬೇಕು. ರಿಜಿಸ್ಟರ್ ನಂಬರ್ ನೆನಪಿಲ್ಲ ಅಂದ್ರೆ ವಿ ಕ್ಯಾನ್ ಮೆನ್ಷನ್ 000. ಸೊ 7 0 ಮೆನ್ಷನ್ ಮಾಡಿದ್ರೆ ಸಾಕು. ಸೊ ನನಗೆ ಕೆಲವೊಂದು ನೆನಪಿದ್ದೋ, 1-2-3 ನೆನಪಿರ್ಲಿಲ್ಲ. ಸೊ ನಾನೇನ್ ಮಾಡಿದೆ, 1-3ಕ್ಕೆ ಈ ರೀತಿ ಹಾಕಿದೆ, ಯಾರು ಬರೀತಾರೆ ಅವನ್ನೆಲ್ಲ. ಸೊ ಯಾಸ್ಟ್ ನಿನ್ ಡಿಸಿಪ್ಲಿನ್ ಪರ್ಸನ್ ಅಂತ ಹೆಂಗ್ ಕರ್ಕತೀಯ, ನೀನ್ ಈ ತರ ಮರ್ತ್ಕೊಂಡು ಕೂತಿದ್ರೆ ಕರೆಕ್ಟ್ ತಾನೆ? ಸಿ ನೋಡಿ, ಈ ರೀತಿ ಅಬ್ಸರ್ವ್ ಮಾಡ್ತಾರೆ. ವೆರಿ ಮೈನ್ಯೂಟ್ ಥಿಂಗ್ಸ್, ವೆರಿ ಮೈನ್ಯೂಟ್ ಥಿಂಗ್ಸ್. ಸೊ ಅವುಗಳಲ್ಲಿ ನೀವೇನಾಗ್ತಾ ಬರಬೇಕು? ಯು ಕಾಂಟ್ ಬಿ ಪರ್ಫೆಕ್ಟ್ ಆಲ್ ಟುಗೆದರ್, 100% ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅಟ್ ಲೀಸ್ಟ್ ಕಾನ್ಶಿಯಸ್ ಆಗಿರ್ಬೇಕು ಅಲ್ವಾ? ಎಚ್ಚರಿಕೆಯಿಂದ ಇರಬೇಕು, ಕಾಶಿಯಸ್ ಆಗಿ ಇರಬೇಕು. ಸೊ ಇದನ್ನ ನೀವು ಕಲ್ತ್ಕೊಳ್ತಾ ಹೋಗ್ಬೇಕು. ದಿಸ್ ಇಸ್ ಅನ್ ಆಫೀಸರ್ ಲೈಕ್ ಕ್ವಾಲಿಟಿ. ನೆಕ್ಸ್ಟ್ ಆಫೀಸರ್ ಲೈಕ್ ಕ್ವಾಲಿಟಿ ಅಂದಮೇಲೆ ದೆರ್ ಈಸ್ ದ ಸಮಥಿಂಗ್ ಕಾಲ್ಡ್ ಲಾಯಲ್ಟಿ. ಸೊ ವಾಟ್ ಈಸ್ ಲಾಯಲ್ಟಿ ಅಂದ್ರೆ, ನಿಯತ್ತು ಅದು ಇದು ಅಂತ ಹೇಳ್ತಿರಲ್ಲ. ಲಾಯಲ್ಟಿ ಈಸ್ ದಟ್ ಕಮಿಟ್ಮೆಂಟ್ ಟುವರ್ಡ್ಸ್ ಯುವರ್ ಪ್ರಿಪರೇಷನ್. ಈಗ ಒಬ್ಬ IAS ಆಫೀಸರ್ ಅಂತ ಕೊಟ್ರೆ, ಒಬ್ಬ IAS ಆಫೀಸರ್ ಅಂಡರ್ಲಿ ಹತ್ತತ್ರ 20+ ಡಿಪಾರ್ಟ್ಮೆಂಟ್ ಇರುತ್ತೆ. 20-24 ಡಿಪಾರ್ಟ್ಮೆಂಟ್ ಇರುತ್ತೆ. ಎಜುಕೇಶನ್, ಇರಿಗೇಷನ್, ಫರ್ಟಿಲೈಸರ್ಸ್, ಏನೇ ತಗೊಳ್ಳಿ, ಹೆಲ್ತ್, ಲಾ ಅಂಡ್ ಆರ್ಡರ್ ಬಿಟ್ಟು ಎಂಟೈರ್ ಡಿಸ್ಟಿಕ್ IAS ಕೈಯಲ್ಲಿ ಇರುತ್ತೆ. ಇಷ್ಟು ಡಿಪಾರ್ಟ್ಮೆಂಟ್ ನ ಮೇಂಟೈನ್ ಮಾಡಬೇಕು ಅಂದ್ರೆ ಆ IAS ಆಫೀಸರ್ಸ್ಗೆ ಎಂತೆಂಥ ಗುಣಗಳು ಬೇಕು, ಯು ಹ್ಯಾವ್ ಟು ಥಿಂಕ್. ಸೊ ದೇರ್ ಆರ್ 20 ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್. ಇನ್ ದ ಸೇಮ್ ವೇ ದೇರ್ ಆರ್ 20 ಡಿಫರೆಂಟ್ ಸಬ್ಜೆಕ್ಟ್ಸ್. ಯು ಹ್ಯಾವ್ ಟು ಚೂಸ್. ನಾನು ಯಾವುದಕ್ಕೆ ಆದ್ಯತೆ ಕೊಡಬೇಕು, ಯಾವುದನ್ನ ಫಸ್ಟ್ ಮಾಡಬೇಕು, ಯಾವುದನ್ನ ಮುಗಿಸ್ಬೇಕು. ದಿಸ್ ಇಸ್ ವಾಟ್ ನೀಡೆಡ್. ದಿಸ್ ಇಸ್ ಅನ್ ಆಫೀಸರ್ ಲೈಕ್ ಕ್ವಾಲಿಟಿ. ಈ ಆಫೀಸರ್ ಲೈಕ್ ಕ್ವಾಲಿಟಿ ಇಲ್ಲ ಅಂದ್ರೆ ಏನಾಗ್ತಾ ಬರುತ್ತೆ ಅಂದ್ರೆ ಮಿಸ್ಮ್ಯಾನೇಜ್ಮೆಂಟ್ ಆಗ್ತಾ ಹೋಗುತ್ತೆ. ಬಿಡು, ಅದ್ ಮಾಡಿದ್ರಾಯ್ತು, ಇದು ಮಾಡಿದ್ರಾಯ್ತು, ಹಂಗ್ ಮಾಡಿದ್ರಾಯ್ತು, ಹಿಂಗ್ ಮಾಡಿದ್ರಾಯ್ತು. ಸಿ ವೈ ಐ ಸ್ಟಕ್ ಹಿಯರ್ ಫಾರ್ 6 years. ನಾನು 2019 ಸ್ಟಾರ್ಟ್ ಆಗಿ 2025 ಗಂಟ ಏನಕ್ಕೆ ನಾನು ಇಲ್ಲೇ ಉಳ್ಕೊಂಡಿದ್ದೀನಿ ಅಂದ್ರೆ, ಇಟ್ಸ್ ನಾಟ್ ಬಿಕಾಸ್ ಆಫ್ ಬಿಗ್ ಮಿಸ್ಟೇಕ್. ನಾನು ಓದಿಲ್ಲ ಅಂತಲ್ಲ. ನಾನು ಫಸ್ಟ್ ಅಟೆಂಪ್ಟ್ ಅಲ್ಲಿ ಅಥವಾ ನಾನು 12-14 ಗಂಟೆ ಓದ್ತಿದ್ದೆ. ಸೊ ಫಸ್ಟ್ ಅಟೆಂಪ್ಟ್ ಅಲ್ಲಿ ನಾನು ಫಿಲಿಮ್ಸ್ ಕ್ಲಿಯರ್ ಮಾಡಿದ್ದೀನಿ. ಅರ್ಥ ಆಯ್ತಲ್ಲ? ಸೊ ಏನಕ್ಕೆ ನಾನು ಸ್ಟಕ್ ಆಗಿದ್ದೀನಿ ಇಲ್ಲಿ 6 years ವಿತ್ ದಟ್ ಅಮೌಂಟ್ ಆಫ್ ಹಾರ್ಡ್ ವರ್ಕ್? ಇಟ್ ಇಸ್ ಬಿಕಾಸ್ ಆ ಸ್ಮಾಲ್ ಮಿಸ್ಟೇಕ್ಸ್, ವೆರಿ ಮೈನ್ಯೂಟ್ ಮಿಸ್ಟೇಕ್ಸ್. ನಮಗೆ ಪ್ರಿಪರೇಷನ್ ಸ್ಟಾರ್ಟ್ ಆಗಿ 4 ತಿಂಗಳವರೆಗೂ ನಮ್ಗೆ ಗೊತ್ತೇ ಇರಲಿಲ್ಲ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ. ಸೊ ಡಿಗ್ರಿಯಿಂದ ನಾವು ತಂದು ಏನ್ ಮಾಡಿದ್ರು, ಸೊ ಈ ಕಡೆ ಹಾಕಿದ್ರು. ಸೊ ಹಾಕ್ಲಿಲ್ಲ, ನಾವೇ ಬಂದೋ. ಸೊ ಈ ರೀತಿ ಸೊ ಬಂದಿದ ತಕ್ಷಣ ನಮ್ಗೆ ಏನಾಗ್ತಾ ಬಂತು, ವಿ ಥಾಟ್ ಏನೋ UPSC ಅಂದ್ರೆ ಬಿಡಪ್ಪ ನಾವೆಲ್ಲ ಓದ್ತೀವಿ, ಚೆನ್ನಾಗಿ ಓದ್ತೀವಿ. ಮತ್ತೆ ಎಷ್ಟು ಫ್ರೆಂಡ್ಸ್ಗಳು ಇರ್ತಾರಲ್ಲ, ನೀನ್ ಬಿಡುಗರು ಒಂದಿನ ಎಕ್ಸಾಮ್ ಇಂದ ದಿನ ಓದ್ಬಿಟ್ರೆ ಪಾಸ್ ಆಗ್ಬಿಡ್ತಿ, 70% ತೆಗಿತಿ, ನೀ ಬಿಡು IAS ಆಗೋದ್ರಲ್ಲಿ ಏನ್ ಡೌಟೇ ಇಲ್ಲ. ಸಿ ಇದು ಹುಮ್ಮಸ್ ಮಾಡಿ ಕಳಿಸಿರ್ತಾರೆ, ನಾವು ಭಾರಿ ಇದು ಅನ್ಕೊಂಡು ಬಂದಿರ್ತೀವಿ ಇಲ್ಲಿ. ಸೊ UPSC ಸಬ್ಜೆಕ್ಟ್ಗಳನ್ನ ನೋಡಿದಾಗ ಏನನ್ಸುತ್ತೆ ನಮ್ಗೆ,
ಸೊ ನಾವು ತಪ್ಪಿಸ್ಕೊಂಡೋ ಇಲ್ಲಿ, ನಾವೇನೋ ತಗಲಾಕೊಂಡೋ ಇಲ್ಲಿ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ ಅಂತ ಆಗತ್ ನಮ್ ಬಾಳ. ಕರೆಕ್ಟಾ ಅಲ್ವಾ? ಕರೆಕ್ಟ್ ಅಲ್ಲ? ಸೊ ನಾ 6 ವರ್ಷ ಸಿಕ್ಕಾಕೊಂಡಿನಿಲ್ಲ. ಸಿ ವೈ? ಬಿಕಾಸ್ ಅ ಸ್ಮಾಲ್ ಮಿಸ್ಟೇಕ್. ಏನ್ ಮಿಸ್ಟೇಕ್ ಮಾಡಿದೆ ಅಂತ ಹೇಳ್ತೀನಿ ಕೇಳಿ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಫಸ್ಟ್ 4 ತಿಂಗಳು, ಜೂನ್ 13 ನಂದು ಪ್ರಿಪರೇಷನ್ ಸ್ಟಾರ್ಟ್ ಆಗಿದ್ದು, ಅಕ್ಟೋಬರ್ ವರೆಗೂ ನನಗೆ ಏನು ಅಂತ ಪ್ರಿಪರೇಷನ್ ಗೊತ್ತಾಗಲಿಲ್ಲ. ನಾನು ತುಂಬಾ ಜನದ ಕೇಳಿದೆ, ನಮ್ಮ ಊರಲ್ಲಿ ಒಬ್ರು ಕ್ಲಿಯರ್ ಮಾಡಿದ್ರು, ಅವ್ರನ್ನೆಲ್ಲ ಫೋನ್ ಮಾಡಿ ಕೇಳಿದೆ, ಅವರಿಂದ ನನಗೆ ಅಂತ ಸಹಾಯ ಏನು ಸಿಗ್ಲಿಲ್ಲ, ಅಂತ ಹೆಲ್ಪ್ ಆಗ್ಲಿಲ್ಲ. ಸೊ ಅದಾದ್ಮೇಲೆ ನಾನೇನ್ ಮಾಡ್ತಾ ಬಂದೆ, ಇಲ್ಲ ಈ ರೀತಿ ಇದ್ರೆ ಆಗಲ್ಲ, ನಮ್ಮ ಅಪ್ಪನ ದುಡ್ಡು ಕೊಡಲ್ಲ, ಕೊಡ್ತಿದ್ರು ಪಾಪ, ಸೊ ತಪ್ಪು ಹೇಳ್ಬಾರ್ದು, ಬಟ್ ಕಷ್ಟ ಇರ್ತಿತ್ತು. ಸೊ ಇಷ್ಟೆಲ್ಲ ಸಮಸ್ಯೆಗಳಿದೆ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಹೆಂಗಾದ್ರು ಮಾಡ್ಕೊಂಡು ಹೋಗ್ಬಿಡ್ಬೇಕು, ಹೈದರಾಬಾದ್ ಖಾಲಿ ಮಾಡ್ಬಿಡ್ಬೇಕು, ಹೈದರಾಬಾದ್ ನಮ್ಮ ಪ್ರಿಪರೇಷನ್ ಹೈದರಾಬಾದ್ ಖಾಲಿ ಮಾಡ್ಬಿಡ್ಬೇಕು ಅಂತ ಹೇಳಿ. ಸೊ ಒಂದು 50ರಿಂದ 60 ಆಲ್ಮೋಸ್ಟ್ 100 ಅನ್ಕೊಳ್ಳಿ, ಟಾಪರ್ ಸ್ಟಾಕ್, ಸ್ಟ್ರಾಟಜಿ ವಿಡಿಯೋಸ್ ಇವನ್ನೆಲ್ಲ ನೋಡಿದೀವಿ. ಸೊ ಮತ್ತೆ ಆಫೀಸರ್ಸ್ ಇಂಟರ್ವ್ಯೂಗಳು ಇವನ್ನೆಲ್ಲ ನೋಡಿದಾಗ ನಮ್ಗೆ ಏನಾಗ್ತಾ ಬಂತು, ಎಸ್ ಈ ರೀತಿ ಪ್ರಿಪೇರ್ ಆಗ್ಬೇಕು ಅಂತ. ಸೊ ಆಗ್ಲಿಂದ ಒಂದು ಟೈಮ್ ಟೇಬಲ್ ಹಾಕೊಂಡು, ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಮಾಡ್ಬೇಕು, ಮಧ್ಯಾಹ್ನ ಊಟ ಟೈಮಲ್ಲಿ ನಿದ್ದೆ ಬರುತ್ತೆ ನನಗೆ, ಆ ನಿದ್ದೆ ಟೈಮಲ್ಲಿ ನಾನೇನ್ ಬಿಡ್ಬೇಕು, ಮಲ್ಕೋಬಾರ್ದು, ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕು. ಸೊ ಅಂದ್ಬಿಟ್ಟು ಪ್ರತಿದಿನ 70 ಪ್ರಿಲಿಮ್ಸ್ ಕ್ವಶನ್ ಸಾಲ್ವ್ ಮಾಡ್ತಿದ್ದೆ. ಅದಾದ್ಮೇಲೆ ಕ್ಲಾಸ್ ಟೀ ಬ್ರೇಕ್ ಅಲ್ಲೂ ಕೂಡ ನಾನು ಹೊರಗಡೆ ಹೋಗ್ತಿರ್ಲಿಲ್ಲ. ಸೊ ಅಲ್ಲೇ ಕುತ್ಕೊಂಡು ನ್ಯೂಸ್ ಆರ್ಟಿಕಲ್ ಏನಾದ್ರು ಓದಂಥದ್ದು, ಅವ್ರು ಯಾವುದೋ ಒಂದು DPP ಅಂತ ಕೊಡೋರು ಕರೆಂಟ್ ಅಫೇರ್ಸ್, ಸೊ ಅವನು ಓದಂಥದ್ದು, ನ್ಯೂಸ್ ಅನಾಲಿಸಿಸ್ ಕೇಳೋಂಥದ್ದು. ಸೊ ಬಂದ್ರೆ ರಾತ್ರಿ 11 ಗಂಟೆ 12 ಗಂಟೆ. ಸೊ ಹತ್ತಿರ ನಾವು ಮಲ್ಕೊಳ್ತಿದ್ದು ಜನರಲಿ ಲೇಟ್ ಆಗ್ತಿತ್ತು, 2 ಗಂಟೆ 3 ಗಂಟೆ. ಸೊ ಲೇಟ್ ನೈಟ್ ಸ್ಟಡಿ ಮಾಡೋದು. ಸೊ ಈ ರೀತಿ ಮಾಡ್ತಾ ಬರ್ತಿದ್ದೋ. ಸೊ ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ವಿ. ಸೊ ಒಂದ್ ಮಿಸ್ಟೇಕ್ ಏನಪ್ಪಾ ಅಂದ್ರೆ ನಮ್ಗೆ ಕರೆಕ್ಟಾಗಿ ಗೈಡ್ ಮಾಡೋರು ಇರಲಿಲ್ಲ. ಸೊ ನಾನು ಪ್ರತಿದಿನ 70 ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೆ, ಅಕ್ಟೋಬರ್ ಟು ಜನವರಿ ಟು ನೆಕ್ಸ್ಟ್ ಅಕ್ಟೋಬರ್ ನಮ್ಮ ಪ್ರಿಲಿಮ್ಸ್ ಇದ್ದಿದ್ದು. ಏನಕ್ಕೆ ಅಂದ್ರೆ ಕೋವಿಡ್ ಬಂತು ಅಂತ. ಸೊ ಎವ್ರಿ ಡೇ 100 ಕ್ವಶನ್ಸ್ ಪ್ರಿಲಿಮ್ಸ್, ಕಂಪ್ಲೀಟ್ಲಿ ಪ್ರಿಲಿಮ್ಸ್ ಫೋಕಸ್ಡ್. ನಮ್ಮ ಮೇನ್ಸ್ ಬಗ್ಗೆ ವರ್ಕೇ ಮಾಡಿರಲಿಲ್ಲ. ಪೋಸ್ಟ್ ಇಂಡಿಪೆಂಡೆನ್ಸ್, ವರ್ಲ್ಡ್ ಹಿಸ್ಟ್ರಿ ಸಬ್ಜೆಕ್ಟ್ಗಳೆಲ್ಲ ಗೊತ್ತೇ ಇರಲಿಲ್ಲ. ಸೊ ಯಾರಾದ್ರೂ ಹೇಳ್ತಾರೆ ನಾವು ಬಾಯ್ ತರ್ಕೊಂಡು ಹೌದು ಅಂತ. ಮೇನ್ಸ್ಗೆ ಹೋದಾಗ ಪ್ರಿಲಿಮ್ಸ್ ಕ್ಲಿಯರ್ ಆಗಿ ಆ 3 ತಿಂಗಳಂತೂ ಓದಕ್ಕಾಗ್ತಿರ್ಲಿಲ್ಲ. ಆ ಸಮಯದಲ್ಲಿ ಏನಾಗ್ತಾ ಬಂತು, ಐ ರಿಗ್ರೆಟ್ ಆಗೋಯ್ತು, ಸಿಕ್ಕಾಬಿಟ್ಟೆ ರಿಗ್ರೆಟ್ ಬಂತು. ಏನ್ ರಿಗ್ರೆಟ್ ಅಪ್ಪ ಅಂದ್ರೆ 70 ಕ್ವಶನ್ ನಾನು ಸಾಲ್ವ್ ಮಾಡ್ತಿದ್ದೆ ಪ್ರಿಲಿಮ್ಸ್, ಅಟ್ಲೀಸ್ಟ್ ಒಂದು ಆನ್ಸರ್ ರೈಟಿಂಗ್ ಬರೆದಿರೋ ನಂದು ಇದಾಗ್ತಿತ್ತಲ್ಲ, ಒಂದು ಕಾನ್ಫಿಡೆನ್ಸ್ ಬರ್ತಿತ್ತಲ್ಲ. ಸೊ ದಟ್ ಇಸ್ ದ ಬಿಗ್ಗೆಸ್ಟ್ ರಿಗ್ರೆಟ್ ಇನ್ ಮೈ ಲೈಫ್. ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ, ಆದ್ರೂ ಕೂಡ 6 ವರ್ಷ ಇಲ್ಲಿದ್ದೀನಿ. ಸೊ ಅದಕ್ಕೆ ಕಾರಣ ಸ್ಮಾಲ್ ಮಿಸ್ಟೇಕ್, ಬಿಗ್ಗೆಸ್ಟ್ ರಿಗ್ರೆಟ್ ಆಫ್ ಮೈ ಲೈಫ್. ಸೊ ಅಲ್ಲಿ ಆ 35 ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಇನ್ನೊಂದು ಆನ್ಸರ್ಸ್ ಬರೆದ್ಬಿಟ್ಟಿದ್ರು. ನಂದು ಫಸ್ಟ್ ಅಟೆಂಪ್ಟ್ ಮೇನ್ಸ್ ಅಲ್ಲಿ ಏನಾಗ್ತಾ ಬಂತು, ಸಿಕ್ಕಾಬಟ್ಟೆ ಒಂದ್ ರೀತಿ ಸ್ಟಕ್ ಆದಂಗೆ ಆಗೋಯ್ತು. ಬಿಡಿ ಈ ಸಲ ಆಗಲ್ಲ, ಯಾವ್ದೇ ಟೆಸ್ಟ್ ಬರೆದ್ರು ನಂದು 30, 40, 50, 60, 250 ಮಾರ್ಕ್ಸ್ಗೆ. ಸೊ ಈ ರೀತಿ ಬಂದಾಗ ಏನಾಗೋಯ್ತು, ಡಿಮೋಟಿವೇಟ್ ಆಗೋಯ್ತು. ಬಿಡಿ ಈ ಸಲ ಆಗಲ್ಲ, ಇದನ್ನ ಒಂದು ಎಕ್ಸ್ಪೀರಿಯನ್ಸ್ ಆಗಿ ತಗೊಳಮ್ಮ, ನೆಕ್ಸ್ಟ್ ಅಟೆಂಪ್ಟ್ ಚೆನ್ನಾಗಿ ಮಾಡುವ. ಸೊ ಈ ರೀತಿ ಬಂದ್ಬಿಡ್ತು ಮೈಂಡ್ಗೆ. ಒಂದು 10-15 ದಿನ ಓದಕ್ಕೆ ಹೋಗ್ಲಿಲ್ಲ. ಸೊ ಅದಾದ್ಮೇಲೆ ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಜನವರಿ ಮೇನ್ಸ್ ಇತ್ತು. ಅದಾದ್ಮೇಲೆ ಮಾರ್ಚ್ ರಿಸಲ್ಟ್ ಬಂತು. ರಿಸಲ್ಟ್ ಗೊತ್ತಿತ್ತು ಫೇಲ್ ಆಗ್ತೀನಿ ಅಂತ. ಸೊ ಓಕೆ, ನೋ ಪ್ರಾಬ್ಲಮ್. ಬಟ್ ಪ್ರಿಲಿಮ್ಸ್ ಇನ್ನೊಂದು ವಾರ ಇದೆ, ನೆಕ್ಸ್ಟ್ ಪ್ರಿಲಿಮ್ಸ್. ಸೊ ಆಗ ಒಂದು ವಾರದ ಹಿಂದೆ ರಿಸಲ್ಟ್ ಬಿಟ್ರು. ಅವತ್ತು ಶಾಕ್ ಆಗಿದ್ದು ಏನಂದ್ರೆ, ಕಟ್ ಆಫ್ 698, ನನ್ನ ಮಾರ್ಕ್ಸ್ 694, ಜಸ್ಟ್ 4 ಮಾರ್ಕ್ಸ್. ದಟ್ ಮೀನ್ಸ್ ನಾವು ಮೇನ್ಸ್ ಅಲ್ಲಿ 7 ಪೇಪರ್ ಇದೆ ಕ್ಯಾಲ್ಕುಲೇಷನ್ ಮಾಡೋಂಥದ್ದು. ಒಂದು ಪೇಪರ್ ಅಲ್ಲಿ 0.5 ಮಾರ್ಕ್ಸ್ ಬಂದಿದ್ರು. ಒಂದೊಂದು ಪೇಪರ್ ಅಲ್ಲಿ ನಂದು ಏನಾಗ್ತಿತ್ತು, ಇಂಟರ್ವ್ಯೂಗೆ ಹೋಗ್ತಿದೆ, ಕ್ಲಿಯರ್ ಆಗ್ತಿತ್ತು ಬಿಡ್ತಿದ್ದು ಸೆಕೆಂಡ್ರಿ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಇಂಟರ್ವ್ಯೂ ಹೋಗ್ತಿದೆ. ಮೈನ್ಯೂಟ್ ಮಿಸ್ಟೇಕ್. ಸೊ ಅದಾದ್ಮೇಲೆ ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್, ಲೂಪ್, ಒಂದು ಸರ್ಕಲ್ ಅಲ್ಲಿ ತಗಲಾಕೊಂಡೆ. ಸೊ ಸಸ್ಟೈನ್ ವರ್ಕ್ ಮಾಡ್ಬೇಕಿತ್ತು, ದಿಸ್ ಇಸ್ ಅ ಮೈನ್ಯೂಟ್ ಮಿಸ್ಟೇಕ್. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ತಾ ಬರ್ಬೇಕು ಅಂದ್ರೆ, ಯು ಡೋಂಟ್ ಹ್ಯಾವ್ ದ ಟೈಮ್ ಟು ಮೇಕ್ ಮಿಸ್ಟೇಕ್ಸ್. ಸೊ ನಿಮ್ಮ ಹತ್ರ ಟೈಮ್ ಇದ್ರೆ ಮಾಡಿ, ಯಾಕಂದ್ರೆ ನಮ್ ಜೊತೆ 6 ವರ್ಷ ಇರೋದಾದ್ರೆ ಟೈಮ್ ಇದ್ರೆ ಮಿಸ್ಟೇಕ್ ಮಾಡಿ. ಇಲ್ಲ ಅಂದ್ರೆ ಯು ಶುಡ್ ಲರ್ನ್ ಫ್ರಮ್ ಅದರ್ ಮಿಸ್ಟೇಕ್. ನಾ ಸ್ಟ್ರಾಟಜಿ ವಿಡಿಯೋಸ್, ಟಾಪರ್ ಸ್ಟಾಕ್ ಏನಕ್ಕೆ ಕೇಳ್ತಿದೆ ಅಂದ್ರೆ, ಸೊ ವಾಟ್ ಐ ಲರ್ನ್ ಫ್ರಮ್ ದೆಮ್ ಅಂದ್ರೆ, ಸಿಕ್ಕಾಬಟ್ಟೆ ಮಿಸ್ಟೇಕ್ಸ್ ಮಾಡಿದ್ದಾರೆ ಟಾಪರ್ಸ್ಗಳು ಕೂಡ. ದೇರ್ ಮೇ ಬಿ ಲಕ್ ಇರುತ್ತೆ, ಇಲ್ಲ ಅಂತಲ್ಲ, ಲಕ್ ಕೂಡ ಫ್ಯಾಕ್ಟರ್ ಆಗುತ್ತೆ. ಬಟ್ ದೇರ್ ಆರ್ ಲಾಟ್ ಆಫ್ ಇದು. ಲಕ್ ಏನಕ್ಕೆ ಫ್ಯಾಕ್ಟರ್ ಆಗುತ್ತೆ ಅಂದ್ರೆ, 7 ಸಬ್ಜೆಕ್ಟ್ ಇದೆ, ಡಿಫ್ರೆಂಟ್ ಸಬ್ಜೆಕ್ಟ್. 7 ಪೇಪರ್ ಇದೆ ಮೇನ್ಸ್ ಅಲ್ಲಿ. ನಮ್ಗೆ ಒಂದು ಪೇಪರ್ ಚೆನ್ನಾಗಿ ಬಂದು ಇನ್ನೊಂದು ಪೇಪರ್ ಚೆನ್ನಾಗಿ ಬರಲಿಲ್ಲ ಅಂದ್ರೂ ಸೊ ಪ್ರಾಬ್ಲಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ ಕೃಷ್ಣ ಸರ್, ಸೊ ಲಾಸ್ಟ್ ಇದರಲ್ಲಿ ಆಂಥ್ರೋಪಾಲಜಿ 278 ಮಾರ್ಕ್ಸ್. ಸೊ ನೆಕ್ಸ್ಟ್ ಅಟೆಂಪ್ಟ್ ಈಗ 224 ಮಾರ್ಕ್ಸ್. ಏನಂತೀರಿ ಇದನ್ನ? ಫಸ್ಟ್ ಅಟೆಂಪ್ಟ್ ನಮ್ದು essay 131 ಮಾರ್ಕ್ಸ್, ಸೆಕೆಂಡ್ ಅಟೆಂಪ್ಟ್ 78 to 81 ಮಾರ್ಕ್ಸ್. ಸೊ ದೇರ್ ಆರ್ ಲಾಟ್ ಆಫ್ ವೇರಿಯಬಲ್ಸ್. essay ಇಂದಾನೆ ನಾನು 2 ಸಲ ಔಟ್ ಆಗಿರೋಂಥದ್ದು, ಅಂಡ್ ಇಂಟರ್ವ್ಯೂ ಕೂಡ ಫ್ಯಾಕ್ಟರ್ ಆಯ್ತು. ಸೊ 2 ಸಲ ಔಟ್ ಆಗಿರೋದು. ಸೊ ವಾಟ್ ವಿ ಕಾಲ್
ಇದು ಮೇ ಬಿ ಲಕ್ ಇರ್ಬೋದು, ಇಲ್ಲ ವೇರಿಯಬಲ್ಸ್, ವಿ ಡೋಂಟ್ ನೋ. ಸೊ ಈ ಅಟೆಂಪ್ಟ್ ಅಲ್ಲಿ ನಮ್ದು 11 ಮಾರ್ಕ್ಸ್ ಮಿಸ್ ಆಯ್ತು. ಇಟ್ಸ್ ಬಿಕಾಸ್ ಆಫ್ ಎಸ್ಸೆ. ಸೊ ವಿ ಡೋಂಟ್ ನೋ. ಬಟ್ ಫಾರ್ಚೂನ್ ಫೇವರ್ಸ್ ದ ಬ್ರೇವರಿ ಅಂತ ಹೇಳ್ತಾರೆ. ಲಕ್ ಯಾರಿಗೆ ಫೇವರ್ ಮಾಡುತ್ತೆ? ಯಾರು ಬ್ರೇವ್ ಇರ್ತಾನೆ ಅವ್ನಿಗೆ, ಯಾರು ಹಾರ್ಡ್ ವರ್ಕ್ ಮಾಡ್ತಾನೆ ಅವ್ನಿಗೆ. ಐ ಡೋಂಟ್ ಹ್ಯಾವ್ ಎನಿ ಇದು ರಿಗ್ರೆಟ್ಸ್. ನಾ UPSC ಬಂದ್ಬಿಟ್ಟೆ ಲೈಫ್ ಹಾಳಾಯ್ತು, ದೇರ್ ಇಸ್ ನೋ. ಏನಕ್ಕೆ ಅಂದ್ರೆ ನಾವು BSc ಮುಗಿಸ್ಕೊಂಡು ಹೋಗಿದ್ರು 15,000 20,000 ರೂಪಾಯಿ ಸಂಬಳ ಕೊಡೋರು. ಸೊ ಅದರಲ್ಲಿ ನಮ್ಮ ಜೀವನ ನಡ್ಸಕ್ ಆಗ್ತಿರ್ಲಿಲ್ಲ. ಸೊ ಆರಾಮಾಗಿ ಇಲ್ಲಿ 2 ಇಂಟರ್ವ್ಯೂ ಆಗಿದೆ, ರೆಸ್ಪೆಕ್ಟ್ ಕೊಡ್ತೀರಿ ನೀವು ಸರ್ ಅಂತ, ಕರೆಕ್ಟ್ ತಾನೆ? ಅಲ್ಲಿ ಇಲ್ಲಿ 1 ಟೀ ಕೊಡಿಸ್ತೀರಿ, ಕರೆಕ್ಟ್ ಸಚಿನ್? ಸೊ ನಮ್ಮ ಸಚಿನ ಬುಕ್ ಕೊಡ್ಸೋ ನಮ್ಗೊಂದು. ಸೊ ಈ ರೀತಿ ಹೌದಲ್ಲ? ಸಿ ಅಟ್ ಲೀಸ್ಟ್ ಮೈ ಹಾರ್ಡ್ ವರ್ಕ್ ಇಲ್ಲಿವರೆಗೂ ಕರ್ಕೊಂಡ್ ಬರ್ತಾರ ನಾನು. 10th ವರೆಗೂ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸೇ. ಸೊ ಅದಾದ್ಮೇಲೆ ಸೈನ್ಸ್ ತಗೊಂಡು ಸೈನ್ಸ್ ಇಂಗ್ಲೀಷ್ ಕಲಿತಿದ್ದೋ. ಫಸ್ಟ್ ಅಲ್ಲಿ ನಮ್ಮ ಕಾಲೇಜಲ್ಲಿ ಒಂದು ಸ್ಟ್ರಿಕ್ಟ್ ರೂಲ್ಸ್ ಇತ್ತು, ಯಾರ್ಯಾರು ಕನ್ನಡ ಮಾತಾಡ್ತಾರೆ ಅವರೆಲ್ಲ 100 ಸಲ ಇಂಗ್ಲೀಷಲ್ಲಿ ಬರಿಬೇಕು ಅದನ್ನ, ಯಾಕಂದ್ರೆ ಇಂಗ್ಲೀಷ್ ಅಷ್ಟು ಪ್ರಾಕ್ಟೀಸ್ ಆಗ್ಬೇಕು ಅಂತ. ಸೊ ನಾವು ಸ್ಟ್ರಿಕ್ಟ್ ಆಗಿ ಸೈನ್ಸ್ ಹುಡುಗರ ಜೊತೆ ಎಲ್ಲ ಕನ್ನಡ ಮಾತಾಡ್ತಿದ್ದೋ, ಸಾರಿ ಇಂಗ್ಲೀಷ್ ಮಾತಾಡ್ತಿದ್ದೋ. 1 ತಿಂಗಳಾದ್ಮೇಲೆ ಕಾಮರ್ಸ್ ಹುಡುಗರು ಬಂದ್ಬಿಟ್ರು. ಎಲ್ಲ ನಮ್ಮ ಬನ್ನೂರು ಮೈಸೂರು ಆ ಕಡೆ ಹುಡುಗರು ಅಣ್ತಮ್ಮ ಅಂತ ಸ್ಟಾರ್ಟ್ ಆಯ್ತು, ಮುಗೀತು ನಮ್ಮ ಜೀವನ ಅಲ್ಲಿಗೆ. ಸೊ ಹಿಂಗೆ ಅದಾದ್ಮೇಲೆ ಮಂಡ್ಯಕ್ಕೆ ಬಂದು ಮಂಡ್ಯದಲ್ಲೂ ಮುಗೀತು. ಮಂಡ್ಯದಲ್ಲಿ ಏನಿಲ್ಲ, ಸೈನ್ಸ್ನೇ ಕನ್ನಡದಲ್ಲಿ ಮಾಡ್ತಾರೆ. ಅದೇನು. ಸೊ ಇದು ನಮ್ಮ ಜೀವನ ಹಿಂಗೆ ಇದಾಗ್ತಾ ಬಂತು. ಸೊ ನಮ್ಗೇನ್ ಇಂಗ್ಲಿಷ್ ರಿಯಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇತ್ತು. ನನ್ಗೆ ಇಂಟರ್ವ್ಯೂ ಸ್ಟೇಜಲ್ಲೂ ಕೂಡ ಇಂಗ್ಲಿಷ್ ಪ್ರಾಬ್ಲಮ್ ಇತ್ತು. ನಾವು ಐ ಆಮ್ ಕಂಫರ್ಟಬಲ್. ನಾನು ಆ ಲೆವೆಲ್ ಶಶಿ ತರೂರ್ ಲೆವೆಲ್ಗೆಲ್ಲ ಮಾತಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡೋ ಲೆವೆಲ್ಗಾದ್ರೂ ಇದ್ದೀನಿ. ಸೊ ದಿಸ್ ಇಸ್ ಕಂಫರ್ಟಬಲ್. ಸೊ ಇಟ್ ಇಸ್ ಬಿಕಾಸ್ ಆಫ್ ನಮ್ಮ ಮಿಸ್ಟೇಕ್ಸ್ನ ನಾವು ಅರ್ಥ ಮಾಡ್ಕೋಬೇಕು, ಕಲಿತಾ ಹೋಗ್ಬೇಕು. ಸೊ ಏನಕ್ಕೆ ನಾವು 6 ವರ್ಷ ಇದ್ದೀವಿ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಅಕ್ನಾಲಜಿಂಗ್ ಮೈ ಮಿಸ್ಟೇಕ್ ಟುಕ್ ಟೈಮ್. ಸಿಕ್ಕಾಪಟ್ಟೆ ಟೈಮ್ ತಗೊಂತು. ಆ ಮಿಸ್ಟೇಕ್ ಆಗ್ಬೇಕಾದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ, ಮಿಸ್ಟೇಕ್ ಆದ್ರಿಂದ ಕಾನ್ಸಿಕ್ವೆನ್ಸ್ ಆಯ್ತಲ್ಲ, ದೆನ್ ಐ ರಿಯಲೈಸ್ ದಿಸ್ ಇಸ್ ಅ ಮಿಸ್ಟೇಕ್ ಅಂತ. ಸೊ ದೆನ್ ನನ್ಗೆ ಯಾರು ಕೂಡ ಮೆಂಟರ್ಸ್ ಗೈಡ್ ಇಲ್ಲದೆ ಇದ್ದ ಕಾರಣ ಸೊ ಐ ಹ್ಯಾವ್ ಬಿಕಮ್ ಲೈಕ್ ದಿಸ್. ಬಟ್ ಸ್ಟೆಪ್ ಬೈ ಸ್ಟೆಪ್ ಏನಾಗ್ತಾ ಬಂತು, ನಾವು ಪ್ರೋಗ್ರೆಸ್ ಆಗ್ತಾನೆ ಬಂದಿದ್ದೀವಿ. ವಿ ಆರ್ ನಾಟ್ ಡಿಗ್ರೆಸಿಂಗ್, ವಿ ಆರ್ ಪ್ರೋಗ್ರೆಸಿಂಗ್. ಸೊ ಈ ರೀತಿ. ಸೊ ಯು ಹ್ಯಾವ್ ಟು ಲರ್ನ್ ಫ್ರಮ್ ಅದರ್ಸ್ ಮಿಸ್ಟೇಕ್ ಇನ್ UPSC. ಸಾಧ್ಯ ಆದಷ್ಟು ಯಾವಾಗಾದ್ರೂ ನಿಮ್ಗೆ ಡಿಮೋಟಿವೇಶನ್ ಆಯ್ತು, ಯಾವಾಗಾದ್ರೂ ಓದ್ಲಿಕ್ಕೆ ಆಗಿಲ್ವಾ, ಸೊ ಯಾರ್ದಾದ್ರೂ ಒಬ್ರು ಟಾಪರ್ಸ್ ಇಂಟರ್ವ್ಯೂ ನೋಡಿ, ಜಸ್ಟ್ ಲಿಸನ್ ಟು ದೆಮ್, ಅವ್ರು ಯಾವ ರೀತಿ ಮಾಡಿದ್ರು ಅಂತ. ಸೊ ಇದನ್ನ ನೀವು ಲರ್ನ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಅರ್ಥ ಆಯ್ತಾ? ನೆಕ್ಸ್ಟ್, ಸೊ ಫಸ್ಟ್ ಇಂಟರ್ವ್ಯೂ ಪ್ರಿಪರೇಷನ್. ಸೊ ಏನಿರ್ಬೇಕು? ಡಿಸಿಪ್ಲಿನ್ ಇರಬೇಕು. ಸೆಕೆಂಡ್ ಏನಿರಬೇಕು? ಲಾಯಲ್ಟಿ ಇರಬೇಕು. ಲಾಯಲ್ ಟು ಹೂಮ್? ಲಾಯಲ್ ಟು ಮೈ ಸೆಲ್ಫ್. ನಾವಿಲ್ಲಿ ಬಂದಿರೋದಂಥದ್ದು ಏನೋ ಒಂದು ಕನಸನ್ನ ಹೊತ್ಕೊಂಡು ಬಂದಿದ್ದೀವಿ, ಏನೋ ಮಾಡಬೇಕು ದೊಡ್ಡದಾಗಿ. ಸೊ ಅದಕ್ಕೆ ಬೇಕು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ಕಾಂಪಿಟೇಷನ್ ಇನ್ ದ UPSC ಅಂತ ಬಂದ್ರೆ ಪ್ರತಿ ವರ್ಷ 10 ಲಕ್ಷ ಜನ ಏನ್ ಮಾಡ್ತಾರೆ? ಪ್ರಿಲಿಮ್ಸ್ ಅಪ್ಲೈ ಮಾಡ್ತಾರೆ. ಕರೆಕ್ಟಾ? 10 ಲಕ್ಷ ಜನ. ಈ 10 ಲಕ್ಷ ಜನದ ಬ್ರಾಕೆಟ್ ಅಲ್ಲಿ IITians, ಡಾಕ್ಟರ್ಸ್, MD, PhD, ಹೌದಾ, ಚಾರ್ಟೆಡ್ ಅಕೌಂಟೆಂಟ್ಸ್, ಎನಿ ಫೀಲ್ಡ್, ಸೊ ಎನಿ ಗ್ರೇಟ್ ಫೀಲ್ಡ್ ಅಂತ ನಾವೇನೇನು ಕರಿತೀವಿ ಅವರೆಲ್ಲ ಇದ್ದಾರೆ. ಸೊ ಅದ್ರ ಜೊತೆ BSc, BA, BCom ಆ ಹುಡುಗರು ಇದ್ದಾರೆ. ನಮ್ದು BSc. ಸೊ BSc, BA, BCom. ಸೊ ನಾನು ಹೇಳಿದ್ನಲ್ಲ, ನಮ್ದು 5-6 ಜನದ ಗ್ರೂಪ್ ಇತ್ತು. ನಾವು ಇಂಟರ್ವ್ಯೂ ಪ್ರಿಪೇರ್ ಆಗ್ತಿದ್ದವರು. ಭಾನುಸರಿ ಸರ್ ಪೋಸ್ಟ್ ಗ್ರಾಜುಯೇಟ್ ಮೆಡಿಕಲ್, ಓಕೆನಾ, MD ಪೀಡಿಯಾಟ್ರಿಷಿಯನ್, ಕೃಷ್ಣ ಸರ್ ಡಾಕ್ಟರ್, ನಮ್ಮ ಭರತ್ ಅವ್ರ ಇಂಜಿನಿಯರ್. ಸೊ ನಾವು BSc. ಸಿ ದೇರ್ ಆರ್ ಮಲ್ಟಿಪಲ್ ಫೀಲ್ಡ್. ಮತ್ತೆ ಶ್ರುತಿ ಮ್ಯಾಮ್ ನಿಮ್ಗೆ ಗೊತ್ತಿರಬೇಕು, ಶಿ ಇಸ್ ಆಲ್ಸೋ BSc. ಸೊ ಈ ರೀತಿ. ಸೊ ಮಲ್ಟಿಪಲ್ ಫೀಲ್ಡ್ ಇತ್ತು. ಬಟ್ ಇನ್ ದಿಸ್ ಕಾಂಪಿಟೇಷನ್ ಆಲ್ ಆರ್ ಈಕ್ವಲ್. 10 ಲಕ್ಷ ಜನದಲ್ಲಿ 5 ಲಕ್ಷ ಜನ ಎಕ್ಸಾಮ್ ನ ಅಟೆಂಡ್ ಮಾಡ್ತಾರೆ, ಪ್ರಿಲಿಮ್ಸ್ ಎಕ್ಸಾಮ್ ನ. 5 ಲಕ್ಷ ಜನ ಬರೆಯಕ್ಕೂ ಮುಂಚೆನೆ ಎಲಿಮಿನೇಟ್ ಆಗ್ತಾರೆ. ಏನಕ್ಕೆ ಅಂದ್ರೆ ಫಿಯರ್ ಆಫ್ ಎಕ್ಸಾಮ್, ಫಿಯರ್ ಆಫ್ ಅಟೆಂಪ್ಟ್. ಅರ್ಥ ಆಯ್ತಲ್ಲ? ಈ 5 ಲಕ್ಷ ಜನದಲ್ಲಿ 14,000 15,000 ಜನ ಏನ್ ಮಾಡ್ತಾರೆ? ಮೇನ್ಸ್ ಅನ್ನ ಬರೀತಾರೆ. ಸೊ ಅಂದ್ರೆ 4,85,000 ಜನ ಫಸ್ಟ್ ಸ್ಟೇಜ್ ಆಫ್ ಎಕ್ಸಾಮ್ ಅಲ್ಲಿ ಎಲಿಮಿನೇಟ್ ಆಗುತ್ತೆ. ನೆಕ್ಸ್ಟ್ ಈ 15,000 ಜನದಲ್ಲಿ 3,000 ಜನ ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ. ಓನ್ಲಿ 3,000 ಪೀಪಲ್. ಈ 3,000ದಲ್ಲಿ ಪಾಸ್ ಆಗಂತವ್ರು ಕೇವಲ 1,000. ಕರೆಕ್ಟಾ? ಸೊ ಕೇವಲ ಪಾಸ್ ಆಗಂತವ್ರು 1,000. 10 ಲಕ್ಷದಿಂದ 1,000ಕ್ಕೆ ಪಾಸಿಂಗ್ ಪರ್ಸೆಂಟೇಜ್ ಎಷ್ಟು? 0.001%. ಇಷ್ಟು ಕಡಿಮೆ. ಸೊ ದಟ್ಸ್ ವೈ ಇಟ್ ಇಸ್ ದ ಟಫೆಸ್ಟ್ ಎಕ್ಸಾಮ್. ಓಕೆನಾ? ಬಟ್ ರಿಯಲ್ ಕಾಂಪಿಟೇಷನ್ ಇಲ್ಲಿಗೆ ಎಂಡ್ ಆಗಲ್ಲ. ಏನಕ್ಕೆ ಎಂಡ್ ಆಗಲ್ಲ ಅಂದ್ರೆ, ಈ 1,000 ಜನದಲ್ಲಿ ಡಿಸೈರ್ಡ್ ರ್ಯಾಂಕ್ ಅಂದ್ರೆ ನನಗೆ ಇಷ್ಟಪಟ್ಟಿದ ರ್ಯಾಂಕ್ ಬಂತು ಅನ್ನೋರು 200 ಜನ ಇರ್ತಾರೆ. ಟಾಪ್ 200 ಜನ. ನನಗೆ ಅಟೆಂಪ್ಟ್ ಗಳೆಲ್ಲ ಮುಗ್ದೋ ಸಾಕು ಇನ್ಮೇಲೆ ಪ್ರಿಪರೇಷನ್ ಅಂತ ಅನ್ನೋರು 200 ಜನ ಇರ್ತಾರೆ.
ಸಾಕಪ್ಪ ಇದ್ರಲ್ಲಿ 6 ವರ್ಷ ಇದೀನಿ, ನಮ್ಗೆ ಯಾವ್ದಾದ್ರು ಒಂದು ಕೆಲಸ ಸಿಕ್ಬಿಟ್ರೆ ಸಾಕು. ಸೊ ನನ್ನಂತವ್ರು, ಸೊ ಅವ್ರೊಂದು 200 ಜನ ಇರ್ತಾರೆ, ಕರೆಕ್ಟಾ? ಸೊ ಇನ್ ಮಿಕ್ಕಿದ 600 ಜನ ರ್ಯಾಂಕ್ ಹೋಲ್ಡರ್ಸ್ ಮತ್ತೆ ಎಕ್ಸಾಮ್ ಬರೀತಾರೆ. ಇಲ್ಲಿ 2000 ಜನ ಇರ್ತಾರೆ, ಎಲೈಟ್ ಕ್ಲಬ್, UPSC ಎಲೈಟ್ ಕ್ಲಬ್ ಐತಲ್ಲ. ಸೊ ಇವ್ರು 2000 ಜನ ಮತ್ತೆ ಬರೀತಾರೆ ಎಕ್ಸಾಮ್. ಇದರಲ್ಲಿ 12,000 ಜನ ಮತ್ತೆ ಬರೀತಾರೆ ಎಕ್ಸಾಮು. ಫಸ್ಟ್ ಅಟೆಂಪ್ಟ್ ಬರೆಯೋನ್ಗೆ ಇವರು ಕಾಂಪಿಟೇಟರ್ಸ್, ನಾಟ್ ಇವರು, ಈ ಬ್ರಾಕೆಟ್ ಅಲ್ಲ, ಈ ಬ್ರಾಕೆಟ್. ಏನಕ್ಕೆ ಅಂದ್ರೆ ದೇ ನೋ ದ ಗೇಮ್, ಅವ್ರಿಗೆ ಗೊತ್ತು ಗೇಮ್ ಅಂದ್ರೆ ಏನು ಅಂತ. ಸೊ ಇವನ್ ಲಾಟ್ ಆಫ್ ತುಂಬಾ ಜನ ನನ್ನ ಫ್ರೆಂಡ್ಸ್ IITians ಇದ್ದಾರೆ. ಸೊ ಅದಾದ್ಮೇಲೆ MSc ಇನ್ ಬಯೋಟೆಕ್ನಾಲಜಿ, ಡಾಕ್ಟರ್ಸ್, ಸೊ ಆಲ್ ಇಂಡಿಯಾ ರ್ಯಾಂಕ್ 1 ಈ ರೀತಿಯವರೆಲ್ಲ ಇದ್ದಾರೆ. ಅಂಥವ್ರು ಕೂಡ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಕ್ಕಾಗಿಲ್ಲ. ಸೊ ನಾವು ಅಳುಗ್ ಬುಳಕಲ್ಲಿ ಪಾಸ್ ಆಗೋದು. ಸಿ ಲೈಕ್ ದಿಸ್, ಈ ಕಾಂಪಿಟೇಷನ್ ನಾಟ್ ಇನ್ ದ ಎಜುಕೇಶನ್ ಬ್ಯಾಕ್ಗ್ರೌಂಡ್, ಕಾಂಪಿಟೇಷನ್ ಇಸ್ ಇನ್ ದ ಮೈಂಡ್ ಸೆಟ್. ಮತ್ತೆ ರಿಯಲ್ ಕಾಂಪಿಟೇಷನ್ ಇವ್ರು. ಒಂದು ಸಲ ನೀನು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ರಿಯಲ್ ಗೇಮ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಪ್ರಿಲಿಮ್ಸ್ ಅಲ್ಲ, ನೆಕ್ಸ್ಟ್ ಮೇನ್ಸ್ ಅಲ್ಲಿ. ಏನಕ್ಕೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ಮೇಲೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬಂತು, ನಾ ಆಲ್ರೆಡಿ ಇದನ್ನ ಕ್ಲಿಯರ್ ಮಾಡಿದ್ದೀನಿ, ನಾ ಮಾಡ್ಕೊಂಡು ಹೋಗ್ಬೋದು. ಮೇನ್ಸ್ ಕ್ಲಿಯರ್ ಮಾಡಿದ್ರೆ ಮೇನ್ಸ್ ಬಗ್ಗೆ ನೀನು ತಲೆಗೆಡ್ಸ್ಕೊಳ್ಳಲ್ಲ. ಸೊ ನೆಕ್ಸ್ಟ್ ಓನ್ಲಿ ಇಂಟರ್ವ್ಯೂ ಒಳ್ಳೆ ಸ್ಕೋರ್ ಬಂತು ಅಂದ್ರೆ ಯು ಡೋಂಟ್ ಹ್ಯಾವ್ ಟು ವರಿ, ನೀನು ಮತ್ತೆ ಏನ್ ಮಾಡಿದೆ ಅದನ್ನ ರಿಪೀಟ್ ಮಾಡ್ಕೊಂಡು ಹೋದ್ರೆ ಸಾಕು. ಸೊ ದಿಸ್ ಇಸ್, ಸೊ ಕಾಂಪಿಟೇಷನ್ ಇಷ್ಟಿದ್ದಾಗ ನೀವೇನಾಗಿರ್ಬೇಕು? ಯು ಹ್ಯಾವ್ ಟು ಬಿ ಹಾರ್ಡ್ ವರ್ಕಿಂಗ್. ಎಲ್ಲರೂ ಹೇಳ್ತಾರೆ ಸ್ಮಾರ್ಟ್ ವರ್ಕ್ ಮಾಡಿ ಅಂತ, ಬಟ್ ಹೌ ಡು ಯು ನೋ? ನಿಮ್ಗೆ ಹೇಗೆ ಗೊತ್ತು ಯಾವ್ದು ಸ್ಮಾರ್ಟ್ ವರ್ಕ್ ಅಂತ? ಕರೆಕ್ಟಾ? ಸೊ ನಾವು ಹೇಳಿದ್ವಲ್ಲ, ಸ್ಮಾರ್ಟ್ ವರ್ಕ್ ಅನ್ಕೊಂಡು ಎಂಟೈರ್ ಇದು ಆನ್ಲೈನ್ ಕ್ಲಾಸ್ಗಳನ್ನ ತಗೊಂಡು ನೋಟ್ಸ್ ಎಲ್ಲ ಬರೆದು ಹೊರದಾಕಿದೀವಿ. ಸೊ ಎಂಟೈರ್ ನೋಟ್ಸ್ಗಳು. ಸೊ ವಿ ಡೋಂಟ್ ನೋ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು? ನಮ್ಮಂತವ್ರ ಹತ್ರ ಸಜೆಷನ್ ಕೇಳಬೇಕು. ಸರ್ ಇದು ನನಗೆ ಅರ್ಥ ಆಗ್ತಿಲ್ಲ. ಸೊ ನೀವು ಪೀಡಿಸ್ಬೇಕು ಫ್ಯಾಕಲ್ಟಿಗಳನ್ನ, ಮೆಂಟರ್ಸ್ಗಳನ್ನ, ಯಾರ್ಯಾರು ಇರ್ತಾರೆ ಕೇಳಬೇಕು, ಹಿಂಸೆ ಮಾಡಿ ತಿಳ್ಕೋಬೇಕು. ಸೊ ಇಲ್ಲ ಅಂದ್ರೆ ನೀವೇನು ಕಲಿಯಕ್ಕೆ ಸಾಧ್ಯ ಇಲ್ಲ. ಸೊ ನನ್ನ ಸ್ಟ್ರಾಟಜಿ ಇದ್ದಿದ್ದು UPSC ಫೀಲ್ಡ್ ಅಲ್ಲಿ, ನಾನು ಇಲ್ಲಿ ಕಲಿಯಕ್ಕೆ ಬಂದಿದ್ದೀನಿ. ನಾನು ಭಿಕ್ಷೆ ಬೇಡಾದ್ರು ಸರಿ, ನಾನು ಕಲಿತೇನೆ. ಸೊ ದಿಸ್ ಇಸ್ ಮೈ ಸ್ಟ್ರಾಟಜಿ ಇನ್ UPSC. ನಾಲೆಡ್ಜ್ ಯಾರಿಂದಾದ್ರೂ ಬರಲಿ, ನಾನು ತಗೋತೇನೆ. ಸೊ ಅದು ಸರಿನಾ ತಪ್ಪಾ ಅನ್ನೋದನ್ನ ನೀವು ಫಸ್ಟ್ ಇದನ್ನು ಮಾಡ್ಕೋಬೇಕಾಗತ್ತೆ, ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು? ಆಲ್ರೆಡಿ ಗೇಮ್ ನೋಡಿರೋರು ಅವ್ರ ಹತ್ರ ನೀವು ಹೋಗಿ ಸಜೆಷನ್ ಕೇಳಬೇಕು. ಸಿ ಜನರಲಿ ಲೈಬ್ರರಿ ತುಂಬಾ ಜನ ಸ್ಟೂಡೆಂಟ್ಸ್ಗಳು ಇರ್ತಾರೆ, ಆಲ್ರೆಡಿ ಒಂದು 5-6 ವರ್ಷದಿಂದ ಪ್ರಿಪೇರ್ ಆಗ್ತಾರಂತವ್ರು. ಸೊ ಅವರು ಕೂಡ ಕೆಲವೊಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ. ನೀವು ಅವ್ರ ಹತ್ರ ಸಜೆಷನ್ ತಗೊಂಡು ಅವ್ರೇನೋ 2 ಗಂಟೆ 3 ಗಂಟೆ ನ್ಯೂಸ್ ಪೇಪರ್ ಓದ್ತವ್ರೆ ಅನ್ಬಿಟ್ಟು ನೀವು ನ್ಯೂಸ್ ಪೇಪರ್ ಓದ್ತಾ ಕುತ್ಕೊಂಡ್ರೆ ಅವ್ರದ್ದು ಹೆಂಗೋ ಟೈಮ್ ವೇಸ್ಟ್ ಆಗಿದೆ 5 ವರ್ಷ. ಸೊ ಅದ್ರ ಜೊತೆ ನಿಮ್ದು ಆಗುತ್ತೆ. ಸಿ ಇಫ್ ಸಮ್ವನ್ ಏನಾದ್ರು ಸಜೆಷನ್ ಮಾಡಿದ ತಕ್ಷಣ ನೀವು ನಿಮ್ ಫ್ಯಾಕಲ್ಟಿ ಹತ್ರ, ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳ ಹತ್ರ ಹೋಗ್ಬಿಟ್ಟು, ಸರ್ ಈ ಸಜೆಷನ್ ಮಾಡಿದ್ರು, ಇದನ್ನ ನಾನು ಮಾಡ್ಲಾ? ಬಿಫೋರ್ ರೀಡಿಂಗ್ ಎನಿ ನೋಟ್ಸ್ ಯು ಹ್ಯಾವ್ ಟು ಆಸ್ಕ್. ಏನಕ್ಕೆ ಒಂದ್ಸಲಿ ಒಂದು ನೋಟ್ಸ್ ಕಮಿಟ್ ಆದ್ಮೇಲೆ ಸೊ ಅದನ್ನ ನಾವೇನ್ ಮಾಡ್ಲಿಕ್ಕೆ ಆಗಲ್ಲ, ಬದಲಾಯಿಸ್ಲಿಕ್ಕೆ ಆಗಲ್ಲ. ಸೊ ಈ ರೀತಿ ಪ್ರಿಪರೇಷನ್ ಮಾಡ್ತಾ ಹೋಗ್ಬೇಕು. ದಟ್ ಈಸ್ ಹಾರ್ಡ್ ವರ್ಕ್. ಲಾಯಲ್ ಆಯ್ತು, ಡಿಸಿಪ್ಲಿನ್ ಆಯ್ತು, ಹಾರ್ಡ್ ವರ್ಕ್ ಆಯ್ತು. ದರ್ ಇಸ್ ಒನ್ ಮೋರ್ ಥಿಂಗ್, ದಟ್ ಈಸ್ ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಬೇಕು. ಇವತ್ತು ದೀಪಾವಳಿ ಹಬ್ಬ ಐತೆ, ಊರಿಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ದಶಮಿ ಐತೆ, ಊರಿಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ನೋ, ಇವೆಲ್ಲ ಇರಬಾರ್ದು, ಆಕ್ಚುಲಿ ಇರಬಾರ್ದು. ಇವತ್ತೊಂದಿನ ಬರ್ಡೇ ಆರಾಮಾಗಿ ಮಾಡ್ಕೋತೀನಿ. ನೋ, ಸಿ ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಇನ್ UPSC. ಸೊ ನಾವು ಹೈದರಾಬಾದ್ ಇದ್ದಾಗ 2 ಸಲ ಬಂದಿದ್ದು ಆಧಾರ್ ಕಾರ್ಡ್ ತಂಬಿ ಪ್ರಿಪರೇಷನ್ ಕೊಡಕ್ಕೆ. ಸೊ ಅದು ಬಿಟ್ರೆ ಹೈದರಾಬಾದಲ್ಲಿ June 13 ಹೋದವನು March 15 ನಾವು ಬಂದಿಲ್ಲ. March 15 ಕೋವಿಡ್ ಬಂತು ಅಂತ ಬಂದಿದ್ದು. ಸೊ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಬೇಕು. ನೀವು ಯಾವಾಗಾದ್ರೂ 1 ವಾರ ಬ್ರೇಕ್ ಕೊಟ್ರಿ ಅಂದ್ರೆ ಮುಗೀತದು. ಮತ್ತೆ ಅಡ್ಜಸ್ಟ್ ಆಗ್ಲಿಕ್ಕೆ ಯು ನೀಡ್ ಮಚ್ ಟೈಮ್. ಸೊ ನಾನು ನಮ್ಮ ರೂಮಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ದೆ. ನಮ್ಮ ರೂಮ್ಮೇಟ್ಸ್ ಊಟಕ್ಕೆಲ್ಲ ಹುಡುಗರು ಬರ್ತಾರೆ. ಸೊ 6 ಜನ ಹುಡುಗರು ಒಂದು ಕಾಂಪಿಟೇಷನ್ ಇಡೋಣ ಅಂತ. ಏನ್ ಕಾಂಪಿಟೇಷನ್? ಪ್ರತಿದಿನ ಅವ್ರಿಗೆ ಎಷ್ಟು ಅವರ್ ಟೈಮ್ ಓದ್ತಾರೆ ಅನ್ನೋದನ್ನ ಅಪ್ಡೇಟ್ ಮಾಡಬೇಕು ಗ್ರೂಪಲ್ಲಿ. ಸೊ ಸ್ಟಾಪ್ ವಾಚ್ ಇಟ್ಕೋಬೇಕು, ಅಪ್ಡೇಟ್ ಮಾಡಬೇಕು ಗ್ರೂಪಲ್ಲಿ. ಸೊ ಜನರಲಿ ಮೈ ಟಾರ್ಗೆಟ್ ಇಸ್ ಅರೌಂಡ್ 10 ಅವರ್ಸ್, 10 ಅವರ್ ಓದ್ಬೇಕು ಅಂತ. ಸೊ 4-5 ಜನ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಹೋದ್ರು. ಸೊ ಹೈಯೆಸ್ಟ್ ಇಸ್ 180 ಅವರ್ಸ್. ನಿತೀಶ ಅಂತ 180 ಅವರ್ಸ್ ಈ ಒಂದು ಕಾಂಪಿಟೇಷನ್. ಒಂದು ₹500 ಗಿಫ್ಟ್ ಅಂತ ಕೊಟ್ಟು. ಸಿ 180 ಅವರ್ಸ್ ಇನ್ 30 ಡೇಸ್ ಅಂದ್ರೆ ಅವರೇಜ್ ಎಷ್ಟಾಯ್ತು? 6 ಅವರ್ಸ್. 6 ಅವರ್ಸ್ ಓದಿ ನಾ UPSC ಕ್ಲಿಯರ್ ಮಾಡ್ತೀನಿ ಏನಂತದ್ದು. ಆ ಕನಸ್ಗಾದ್ರೂ ಒಂದು ಬೆಲೆ ಬೇಡವಾ? ಆ ಹೆಸರುಗಾದ್ರೂ ಓಲಿ ಅಟ್ಲೀಸ್ಟ್ ಕೂತ್ಕೋಬೇಕಲ್ಲ 10 ಗಂಟೆ ಬುಕ್ ಮುಂದೆ, ಅದಕ್ಕಾದ್ರೂ ಬೇಡವಾ? UPSC ಏನಂತ ಓದಿದ್ದೆ ಎಕ್ಸಾಮ್ಗೆ 6 ಅವರ್ ನಾನು ಓದ್ತೀನಿ ಅಂದ್ರೆ ವರ್ಕಿಂಗ್ ಪ್ರೊಫೆಷನಲ್ ಓದ್ತಾರೆ. ಭಾನು ಸರ್ 7 ಅವರ್ ಕೆಲಸ ಮಾಡ್ಕೊಂಡು 7 ಅವರ್ ಓದ್ತಿದ್ರು ಭಾನು ಸರ್.
ಸೊ ಅದು ಮದುವೆ ಆಗಿ ಒಂದು ಮಗು ಆದ್ಮೇಲೆ ನಮ್ಗೆ ಏನು ಇಲ್ಲ 6 ಅವರ್ ನಾನು ಓದ್ತೀನಿ ಅಂದ್ರೆ ಹೈಯೆಸ್ಟ್ ಅದು, ಅಂದ್ರೆ ಇನ್ ಮಿಕ್ಕಿದ 5 ಜನದ ಲೆಕ್ಕ ಹಾಕಿ. ಸೊ ವಿ ಹ್ಯಾವ್ ಅ ಡ್ರೀಮ್, ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ತಾನೆ ಐ ಹ್ಯಾವ್ ಅ ಡ್ರೀಮ್ ಅಂತ. ಸೊ ಹಂಗೆ ವಿ ಹ್ಯಾವ್ ಅ ಡ್ರೀಮ್ ಟು ಬಿಕಮ್ IAS ಆಫೀಸರ್. ಬಟ್ ನಾನೇನು ಜಾಸ್ತಿ ವರ್ಕ್ ಮಾಡಕ್ ನನ್ಗೆ ಇಷ್ಟ ಆಗಲ್ಲ, ಎಲ್ಲ ಆರಾಮಾಗಿ ಆಗ್ಬೇಕು, ಸುಸೂತ್ರವಾಗಿ ಆಗ್ಬೇಕು. ನಾ 12 ಅವರ್ ಓದ್ದೋನೆ 6 ವರ್ಷ ಇದ್ದೀನಿ, 6 ಅವರ್ ಓದ್ದೋನು ಅಲ್ವಾ. ಈ ಟೈಮ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾರೆ. 3 ಅವರಲ್ಲಿ ಓದ್ಬಿಡ್ಬೋದು, 4 ಅವರಲ್ಲಿ ಓದ್ಬಿಡ್ಬೋದು, ಅವೆಲ್ಲ ಮಿತ್ತು. ಓದ್ಬೇಕು. ನಮ್ಮ ಹತ್ರ 19 ಸಬ್ಜೆಕ್ಟ್ಗಳಿವೆ, ಮುಗಿಸ್ಬೇಕು ಅಂದ್ರೆ ನಾನು ಓದ್ಲೇಬೇಕಲ್ಲ. ಓದಿ ಕೂತ್ಕೊಂಡು ಇನ್ನೇನು ಕೆಲಸ ಆಯ್ತು ನಮಗೆ? ಬೇರೆ ಏನಾದ್ರು ಕೆಲಸ ಮಾಡ್ತಿದ್ದೀರಾ? ಪಾರ್ಟ್ ಟೈಮ್ ಕೆಲಸ ಮಾಡೋರು ಪಾಪ ಏನಾದ್ರು ಪ್ರಾಬ್ಲಮ್ ಇರ್ತವೆ, ಏನಾದ್ರು ಸಮಸ್ಯೆಗಳಿರ್ತವೆ, ಆ ಪಾರ್ಟ್ ಟೈಮ್ ಕೆಲಸನೂ ಮಾಡ್ತಿಲ್ಲ, ಮಲ್ಕೊಳಕ್ ಬಂದಿದ್ದೀರಿ ಇಲ್ಲಿ. ದಿನದಲ್ಲಿ 24 ಗಂಟೆ ಟೈಮ್ ಇದೆ, ಅದರಲ್ಲಿ 8 ಗಂಟೆ ನಾವೇನ್ ಮಾಡ್ತೀವಿ? ನಿದ್ದೆ ಮಾಡ್ತೀವಿ. 4 ಗಂಟೆ ಊಟ ತಿಂಡಿ ರೆಡಿ, ಮನೆಯವ್ರ ಜೊತೆ ಮಾತಾಡೋಂಥದ್ದು, ಹೌದಲ್ಲ. ಸೊ ಫ್ರೆಂಡ್ಸು ಈ ರೀತಿ 12 ಅವರ್ ಅಲ್ಲೋಯ್ತು. ಇನ್ ಮಿಕ್ಕಿದ 12 ಅವರ್ ಟೈಮ್ ಇದೆ. ಈ 12 ಅವರ್ ಆದ್ರೂ ನಾವು UPSC ಅಂತ ಡೆಡಿಕೇಟ್ ಮಾಡ್ಬೇಕಾ? 12 ಅವರ್. ಈ 12 ಅವರ್ ನಾವು ಡೆಡಿಕೇಟ್ ಮಾಡಿದ್ರೆ ಅಟ್ಲೀಸ್ಟ್ 8 ರಿಂದ 10 ಅವರ್ ಓದ್ತೀರಿ. ಎಲ್ಲ ಟೈಮು ಕರೆಕ್ಟಾಗಿ ಒಂದೇ ಸಮನೆ ಫೋಕಸ್ ಕೊಟ್ಟು ಓದ್ಲಿಕ್ಕೆ ಆಗಲ್ಲ, ಡಿಸ್ಟರ್ಬ್ ಆಗುತ್ತೆ, ಮಧ್ಯದಲ್ಲಿ ಬ್ರೇಕ್ ಬೇಕು ಅನ್ಸುತ್ತೆ. ಸೊ ಓಕೆ ಅಲ್ಲ. ಸೊ 12 ಅವರಲ್ಲಿ ಒಂದು 8 ರಿಂದ 10 ಅವರ್ ಆದ್ರೂ ಓದ್ಬೇಕಲ್ಲ. ನೀವು ಫಸ್ಟ್ ಅಟೆಂಪ್ಟ್ ಅಲ್ಲಿ ಏನ್ ಪ್ರಿಪೇರ್ ಆಗ್ತೀರಿ ಅದು ಫೌಂಡೇಶನ್. ನನ್ನ ಫಸ್ಟ್ ಅಟೆಂಪ್ಟ್ ಮುಗಿದ್ಮೇಲೆ ನಂದು ಈ ಅಟೆಂಪ್ಟ್ ವರ್ಗು ನಾನು ಕಂಟಿನ್ಯೂಸ್ ಆಗಿ ಕೆಲಸದಲ್ಲೂ ಇದ್ದೀನಿ. ನಾನು ಇದನ್ನು ಮಾಡ್ತೇನೆ, ಇದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಕೊಂಡು ಪ್ರಿಲಿಮ್ಸ್ ಕ್ವಶನ್ ಪ್ರಿಪೇರ್ ಮಾಡೋಂಥದ್ದು, ಕಂಟೆಂಟ್ ರೆಡಿ ಮಾಡೋಂಥದ್ದು. ಸೊ ಈ ರೀತಿ ಕೆಲಸ ಮಾಡ್ಕೊಂಡೇ ಓದ್ತಾ ಇದೀವಿ. ಸೊ ಆಲ್ಮೋಸ್ಟ್ 6 to 7 ಅವರ್ಸ್ ನಮ್ ಕೆಲಸ ಇದ್ದೇ ಇರುತ್ತೆ. ಸೊ ಈಗ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಮಾಡ್ಕೊಂಡೇ ಓದ್ತಾ ಇದೀವಿ. ಏನಕ್ಕೆ ಅಂದ್ರೆ ನಮ್ಮ ಫೌಂಡೇಶನ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇತ್ತು. ಸೊ ಅಟ್ಲೀಸ್ಟ್ ಬಿಲ್ಡ್ ದಟ್ ಸ್ಟ್ರಾಂಗ್ ಫೌಂಡೇಶನ್. ನಾವು UPSC ಸ್ಟೂಡೆಂಟ್ಸ್ಗಳಿಗೆ ಸಜೆಸ್ಟ್ ಮಾಡೋದೇನಪ್ಪ ಅಂದ್ರೆ 1 ವರ್ಷ ಕಷ್ಟಪಟ್ಟು ಓದಿ. ಸೊ ಯಾವ ಲೆವೆಲ್ ಕಷ್ಟಪಟ್ಟು ಓದಿ ಅಂದ್ರೆ ನನ್ ಬಿಟ್ರೆ ಬೇರೆ ಯಾವನು ಓದೋನೇ ಇಲ್ಲ ನಂಗೆ. ಸೊ ಎಲ್ಲ ನಾನೇ ತಿಂದು ಮುಗಿಸ್ಬಿಡ್ಬೇಕು ಅನ್ನೋ ಲೆವೆಲ್ ತಿಂತಾರಲ್ಲ, ಆ ಲೆವೆಲ್ ಓದ್ಬೇಕು ನೀವು. ಸೊ ಅಂಬೇಡ್ಕರ್ ರೀತಿ, ಕಾರ್ಲ್ ಮಾರ್ಕ್ಸ್ ರೀತಿ ಈ ಲೆವೆಲ್ ಓದ್ಬೇಕು. ಸೊ ಓದಾದ್ಮೇಲೆ ನೀವೇನ್ ಮಾಡ್ತಾ ಬರ್ಬೇಕು? 1 ವರ್ಷ ಆದ್ಮೇಲೆ ಪ್ರಿಲಿಮ್ಸ್ ಕೊಡಿ. ಡೆಫಿನೆಟ್ಲಿ ನೀವು ಓದಿರೋದಕ್ಕೆ ಲಕ್ ಏನಾದ್ರು ಇದಾದ್ರೆ ಲಕ್ ಒಂದು 20% ಫ್ಯಾಕ್ಟರ್ ಆಗುತ್ತೆ, ನಾಟ್ 50% 60% ಆಗ್ತಾ ಇಲ್ಲ, 20% ವರ್ಕ್ ಆದ್ರೆ ಯು ವಿಲ್ ಕ್ಲಿಯರ್ ದ ಪ್ರಿಲಿಮ್ಸ್. ಅದರ್ವೈಸ್ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಓದಿ, ಡಿಪೆಂಡ್ ಆಗ್ಬೇಡಿ ಮನೆಯವ್ರ ಮೇಲೆ. ನೀವು ಡಿಪೆಂಡ್ ಆದಷ್ಟು ಕಷ್ಟ ಜಾಸ್ತಿ ಇರುತ್ತೆ ಓದ್ಲಿಕ್ಕೆ. ಏನು ಗೊತ್ತಾ, ಒಂದು ರಿಗ್ರೆಟ್ ಇರುತ್ತೆ, ಮನೆಯವ್ರ ಹತ್ರ ದುಡ್ಡು ತಗೋತೀವಿ, ಮನೆಯವ್ರ ಹತ್ರ ದುಡ್ಡು ತಗೋತೀವಿ. ಆ ರಿಗ್ರೆಟ್ ಇದ್ರೆ ಓದ್ಲಿಕ್ಕೆ ಆಗಲ್ಲ. ಅವರು ಕೂಡ ಫೋರ್ಸ್ ಮಾಡ್ತಾ ಇರ್ತಾರೆ, ಮದುವೆ ಮಾಡ್ಬೇಕು. ಸೊ ಅದು ಇದು ಇರ್ದೇ ಇರುತ್ತಲ್ಲ, ಸೊ ಫೋರ್ಸ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವೇನ್ ಮಾಡಬೇಕು? 1 ವರ್ಷ ಸ್ಟ್ರಾಂಗ್ ಫೌಂಡೇಶನ್ ಮಾಡಿ, ಒಂದು ಪಾರ್ಟ್ ಟೈಮ್ ಜಾಬ್ ಮಾಡಿ, ಒಂದು ಲೈಬ್ರರಿ ನೋಡ್ಕೊಳ್ಳೋದು, ಇಲ್ಲ ಏನೋ ಒಂದು ಹೋಟೆಲ್ ವೇಟರ್ ಆಗಾದ್ರೂ ಕೆಲಸಕ್ಕೆ ಸೇರ್ಕೊಳ್ಳಿ, ರಿಸೆಪ್ಷನಿಸ್ಟ್ ಆಗಿ ಕೆಲಸ. ತಪ್ಪೇನೈತೆ? ಅಮೆರಿಕದಲ್ಲಿ PhD ಸ್ಟೂಡೆಂಟ್ಸ್ ಹೋಟೆಲ್ ವೈಟರ್ ಆಗಿ ಕೆಲಸ ಸೇರ್ಕೊತಾರೆ. ಸೊ ಅದ್ರಲ್ಲಿ ಏನು ಇದಿಲ್ಲ. ಎವ್ರಿ ಲೇಬರ್ ಹ್ಯಾಸ್ ಇಟ್ಸ್ ಓನ್ ಡಿಗ್ನಿಟಿ. ಪ್ರತಿಯೊಬ್ಬ ಕಾಯಕವೇ ಕೈಲಾಸ, ಯಾವುದೇ ಕಾಯಕ ಆಗಿರ್ಲಿ. ಕರೆಕ್ಟ್ ತಾನೆ? ಸೊ ಮಾಡಿ. ಸೊ ಒಂದು 5,000 6,000 ದುಡ್ಕೊಂಡ್ರೆ ನಿಮ್ ಜೀವನ ನಡೆಯುತ್ತೆ. ಒಂದು 3 ಅವರ್ ಕೆಲಸ 4 ಅವರ್ ಕೆಲಸಕ್ಕೆ ಹೋಗಿ ಬನ್ನಿ, ಆಮೇಲೆ ಓದಿ. ಏನಕ್ಕಂದ್ರೆ ಫೌಂಡೇಶನ್ ಚೆನ್ನಾಗಿರುತ್ತೆ. ಮಿಕ್ಕಿ ಟೈಮಲ್ಲಿ ನೀವು 6 ರಿಂದ 8 ಅವರ್ ಓದಿದ್ರು ಸಾಕು. ದಿಸ್ ಶುಡ್ ಬಿ ಯುವರ್ ಅಪ್ರೋಚ್. ಏನಕ್ಕೆ ಅಂದ್ರೆ ಇಟ್ ರಿಕ್ವೈರ್ಸ್ ಟೈಮ್. UPSC ಏನಂತದ್ದು ಇಟ್ಸ್ ನಾಟ್ ಈಸಿ ಟು ಗೆಟ್, ಅಂಡ್ ದ ಕಾಂಪಿಟೇಷನ್ ಇಸ್ ಸಿಕ್ಕಾಪಟ್ಟೆ ಹ್ಯೂಜ್ ಆಗಿ. ಅದಕ್ಕೆ ನೀವೇನ್ ಮಾಡಬೇಕು? ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಬೇಕು, ಅಷ್ಟೇ ನಾನು ಹೇಳೋದು. 4 ವ್ಯಾಲ್ಯೂ ನಾನು ಹೇಳಿದ್ದೀನಿ. ಏನೇನು 4 ವ್ಯಾಲ್ಯೂ? ಸೊ 1 is discipline, second one is loyalty, the third one is hard work, the fourth one is consistency. ಇದಾದ್ಮೇಲೆ ಇದನ್ನ ಮಾಡಕ್ ನೀವು ರೆಡಿ ಇದ್ರೆ ನಿಮ್ಗೆ ಇನ್ಯಾವ ರೀತಿ ಸಹಾಯ ಬೇಕು ನಾವು ಮಾಡ್ತೀವಿ. ನಿಮ್ಗೆ ಇನ್ಯಾವ ರೀತಿ ಸಹಾಯ ಬೇಕು, ಮೆಟೀರಿಯಲ್ಸು, ಇದು ಏನಪ್ಪ ಸ್ಟಡಿ ರಿಲೇಟೆಡ್ ಏನೇ ಇದಿರಲಿ, ಸೊ ನಾವಿರ್ತೀವಿ. ಸ್ಮಾರ್ಟ್ ವರ್ಕ್ ಎವ್ರಿಥಿಂಗ್. ಓಕೆನಾ? ಸೊ ಈ ರೀತಿ ಅಪ್ರೋಚ್ ಆಗ್ತಾ ಬರ್ಬೇಕು. ಓಕೆನಾ? ಡಿಸೆಂಬರ್ 25 ಜನವರಿಗೆ ಏನಾದ್ರು 26 ಅಟೆಂಪ್ಟ್ ಕೊಡ್ತಾ ಇರೋರು ಡಿಸೆಂಬರ್ 25 ಅಷ್ಟರೊಳಗೆ ಮೇನ್ಸ್ ಪ್ರಿಪೇರ್ ಆಗಿ, ಜನವರಿ ಅಷ್ಟರಲ್ಲಿ ಪ್ರಿಲಿಮ್ಸ್ ಪ್ರಿಪೇರ್ ಆಗಿ, ಜನವರಿಯಿಂದ ಪ್ರಿಲಿಮ್ಸ್ ಸ್ಟಾರ್ಟ್ ಮಾಡಿ ಮೇ ಅಷ್ಟರಲ್ಲಿ ಮುಗಿಸಿ. 27 ಪ್ರಿಪೇರ್ ಆಗ್ತಾ ಇರೋರು ತುಂಬಾ ಟೈಮ್ ಇರುತ್ತೆ, ನಿಧಾನಕ್ಕೆ ಮಾಡಿ. ಪ್ರತಿಯೊಂದು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳಿ. 360 ಡಿಗ್ರಿ ಪರ್ಸ್ಪೆಕ್ಟಿವ್ ಅಲ್ಲಿ ಓದ್ತಾ ಬನ್ನಿ, ದೆನ್ ಯು ಕ್ಯಾನ್ ಗೋ ಫಾರ್ ಇಟ್. ಓಕೆನಾ? ಸೊ ಇಷ್ಟು ಮಾಡ್ತೀವಿ. ಲಕ್ ಹೆಂಗ್ ಮ್ಯಾಟರ್ ಆಗುತ್ತೆ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಡೇ ಆಫ್ ದ ಎಕ್ಸಾಮ್, ಯಾವ ರೀತಿ ಇರುತ್ತೆ ಅವರ್ ಮೈಂಡ್ ಸೆಟ್, ಆರ್ ಇಟ್ಸ್ ವಾಟ್ ಕೈಂಡ್ ಆಫ್ ಕ್ವಶನ್ಸ್ ಐ ಕ್ಯಾನ್ ಏಬಲ್ ಟು ಇದು ಏನಪ್ಪಾ ಅಂದ್ರೆ ಅಂಡರ್ಸ್ಟ್ಯಾಂಡ್. ಅಂಡ್ ಯಾವ ಈಗ ಫಾರ್ ಎಕ್ಸಾಂಪಲ್ ಯಾವ ಇವ್ಯಾಲ್ಯೂಯೇಟರ್ ಸಿಗ್ತಾನೆ ಅದು ಕೂಡ ಲಕ್ಕಿ ಅಲ್ಲ. ಸೊ ಅದೊಂದು ಲಕ್ ಆಗುತ್ತೆ. ಆ ಟೈಮಲ್ಲಿ ನಮ್ಗೆ ಟೆನ್ಷನ್ ಆಗ್ಬಿಟ್ಟು OMR ಅಲ್ಲಿ ಈ ಡಾಟ್ ಫಿಲ್ ಮಾಡಕ್ ಹೋಗಿ ಬೇರೆ ಡಾಟ್ ಫಿಲ್ ಮಾಡೋಂಥದ್ದು,
100 ಫಿಲ್ ಮಾಡಿದ್ಮೇಲೆ ಇನ್ನೂ ಡಾಟಾ ಉಳ್ಕೊಳ್ಳೋದು. ಸೊ ಈ ರೀತಿ ಇವೆಲ್ಲ ಸ್ಮಾಲ್ ಮಿಸ್ಟೇಕ್ಸ್. ಅಂಡ್ ದೇರ್ ಇಸ್ ದ ಹ್ಯೂಜ್ ಅಮೌಂಟ್ ಆಫ್ ಲಕ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ಲಕ್ ಮೀನ್ಸ್ ಎಲ್ಲ ದೇರ್ ಇಸ್ ಅ ಕಾನ್ಸೆಪ್ಟ್ ಆಫ್ ನಿಯತಿ ಅಂಡ್ ಕರ್ಮ. ನಿಮ್ಗೆ ಫಿಲಾಸಫಿ ಬಂದಾಗ ಹೇಳ್ತೀನಿ ನಾನು, ನಿಯತಿ ಅಂಡ್ ಕರ್ಮ. ಇಟ್ಸ್ ಅ ಫಿಲಾಸಫಿಕಲ್ ಕಾನ್ಸೆಪ್ಟ್. ಎಷ್ಟು ದಟ್ ಡಿಪೆಂಡ್ಸ್ ಆನ್ ದ ಬಿಲೀವರ್ಸ್, ನಂಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿ ವಾಟ್ ನಿಯತಿ ಸೇಸ್. ನಿಯತಿ ಅನ್ನೋದು ಅಜೀವಿಕ ಅನ್ನೋಂಥ ಒಂದು ಸೆಕ್ಟ್ ಇದೆ, ಗೊತ್ತಿರ್ಬೇಕು ನಿಮ್ಗೆ, ರಿಲಿಜಿಯಸ್ ಸೆಕ್ಟ್, ಏನ್ಷಿಯಂಟ್ ಹಿಸ್ಟ್ರಿ ಆಗಿದೆ ಅಲ್ವಾ, ಆಗಿಲ್ವಾ? ಸೊ ನಿಯತಿ ಅನ್ನೋ ಅಜೀವಿಕ ಅನ್ನೋಂಥವ್ರು ಒಂದು ಬರ್ತಾರೆ, ಅವರೊಂದು ಟ್ರೆಡಿಷನ್, ಶ್ರಮಣ ಟ್ರೆಡಿಷನ್ ಬರ್ತಾರೆ, ಬುದ್ಧಿಸಮ್ ಜೈನಿಸಮ್ ರೀತಿ ಅಜೀವಿಕ. ಅವರು ಡಿಟರ್ಮಿನಿಸ್ಟಿಕ್ ಆಟಿಟ್ಯೂಡ್ ಅಂತ ಹೇಳ್ತಾರೆ, ಡಿಟರ್ಮಿನಿಸಮ್ ಆರ್ ನಿಯತಿ. ನಿಯತಿ ಅಂದ್ರೆ ಇದು ಆಗತ್ತೆ ಅಂದ್ರೆ ಅದಾಗತ್ತೆ, ಇದು ಆಗಲ್ಲ ಅಂದ್ರೆ ಅದಾಗಲ್ಲ. ಓಕೆನಾ? ಸೊ ನೀನ್ ಎಷ್ಟೇ ಹಾರ್ಡ್ ವರ್ಕ್ ಆಗಿದ್ರು ಆಗಲ್ಲ ಅಂದ್ರೆ ಅದಾಗಲ್ಲ. ನೀನು ಹಾರ್ಡ್ ವರ್ಕ್ ಹಾಕಿಲ್ಲ ಸುಮ್ಮನೆ ಇದ್ರೂ ಕೂಡ ಆಗತ್ತೆ ಅಂದ್ರೆ ಆಗತ್ತೆ ಅಂತ. ಸಿ ಫಾರ್ ಎಕ್ಸಾಂಪಲ್ ತುಂಬಾ ಜನ ಸ್ಟೂಡೆಂಟ್ಸ್ ನಾನು ನೋಡಿದೀನಿ, ಅವ್ರ ಫಿಲಿಮ್ಸ್ ಪ್ರಿಪೇರ್ ಆಗಿಲ್ಲ ಅಂದ್ರೂ 120, 130 ಮಾರ್ಕ್ಸ್ ತೆಗೆದವ್ರೆ. ಸೊ ಅವ್ರು ಪ್ರಿಪೇರ್ ಆಗಿಲ್ಲ ಅಂದ್ರು, ಬಟ್ ಇದೊಂದೇ ಸ್ಟೇಜ್ ಅಲ್ವಲ್ಲ, ಇನ್ನೂ 2 ಸ್ಟೇಜ್ ಐತೆ, ಸೊ ಅಲ್ಲಿ ತಗ್ಲಾಕತ್ತಾರ ಅವ್ರು. ಸೊ ಇದು ನಿಯತಿ ಹೇಳಂತದ್ದು, ಆಗತ್ತೆ ಅಂತ. ಸೊ ದಿಟ್ ಇಸ್ ಅ ಲಕ್. ಸೊ ಕರ್ಮ ಏನಂತ ಹೇಳುತ್ತೆ, ವಿಧಿ, ಕರ್ಮ, ನಿಯತಿ. ಸೊ ದಿಸ್ ಆರ್ ಕರ್ಮ ಏನ್ ಹೇಳುತ್ತೆ, ನೀನ್ ಎಷ್ಟು ಅಮೌಂಟ್ ಆಫ್ ವರ್ಕ್ ನ ಹಾಕ್ತೀಯಾ ಸೊ ಅಷ್ಟು ರಿಟರ್ನ್ ಆಗತ್ತೆ ನಿಂಗೆ ಅಂತ. ಸೊ ಈ ಥಿಯರಿಗಳು ಬೇಸ್ಡ್ ಆಗಿರೋಂಥದ್ದು ಲಕ್ ಮೇಲೆನೆ. ಆ ಲಕ್ಗೆ ಇವರು ಒಬ್ರು ಕರ್ಮ ಅಂತ ಹೆಸರು ಕೊಡ್ತಾರೆ, ಇನ್ನೊಬ್ರು ಥಿಯರಿ ಅಂತ ಹೆಸರು ಕೊಡ್ತಾರೆ, ಸಾರಿ ನಿಯತಿ ಅಂತ ಹೆಸರು ಕೊಡ್ತಾರೆ. ಸೊ ದಿಸ್ ಇಸ್ ಅ ಫ್ಯಾಕ್ಟರ್. ನೆಕ್ಸ್ಟ್ ಅದನ್ನು ಇಂಟರ್ವ್ಯೂ ಅಲ್ಲೂ ನೋಡಿ, ಇಂಟರ್ವ್ಯೂ ಅಲ್ಲೂ ಕೂಡ ಯಾವ ಬೋರ್ಡ್ ಸಿಗುತ್ತೆ ಅನ್ನೋದು ಕೂಡ ಲಕ್ ಆಗ್ತಾ ಬರುತ್ತೆ. ಜನರಲಿ ಈ ಸಲ ಏನಿತ್ತು, ಸೊ ದಾಸ ಮರ್ತೋಯ್ತು, ಅವ್ರ ಹೆಸರೇ ಮರ್ತೋಯ್ತು. ಸೊ ಸಮಥಿಂಗ್ ದಾಸ ಸರ್ ಬೋರ್ಡ್ ಅಂತ ಇರುತ್ತೆ. ಆ ಬೋರ್ಡ್ ಸಿಕ್ಕಿದ್ರೆ ಎಲ್ಲರೂ ಕೂಡ ಏನ್ ಮಾಡ್ತಿದ್ರು, ಗುಡ್ ಕಮ್ಯುನಿಕೇಶನ್ ಇತ್ತು, ಚೆನ್ನಾಗಿ ನಡೆಸ್ತಾ ಮಾತಾಡ್ತಿದ್ರು. ಸೊ ವೆರಿ ಲಕ್ ಫ್ಯಾಕ್ಟರ್ ಆಗುತ್ತೆ ಅಲ್ಲಿ ಅಂತ ಹೇಳ್ತಾ ಬರ್ತಿದ್ರು. ಆ ಬೋರ್ಡ್ ಸಿಕ್ಕಿದ್ರೆ ಲಕ್ಕಿ ಅಂತ. ಜನರು ಏನಾಗ್ತಾ ಬಂದ್ರು, ಎಲ್ಲರೂ ಕೂಡ ಅದನ್ನ ಬೇಡ್ಕೊಳ್ತಾ ಹೋದ್ರು, ಆ ಬೋರ್ಡ್ ಸಿಗ್ಲಿ ಅಂತ. ಈ ಸಲ ಇಂಟರ್ವ್ಯೂ ಅಲ್ಲಿ ಆ ಬೋರ್ಡೇ ಸಿಕ್ಕಾಪಟ್ಟೆ ಕಡಿಮೆ ಮಾರ್ಕ್ಸ್ ಕೊಡ್ತು. ವಿ ಡೋಂಟ್ ನೋ ವೈ, ಬಿಕಾಸ್ ಹ್ಯೂಮನ್ ಫ್ಯಾಕ್ಟರ್ ಇನ್ವಾಲ್ವ್. ಎಲ್ಲೆಲ್ಲಿ ಮನುಷ್ಯನ್ ಫ್ಯಾಕ್ಟರ್ ಇನ್ವಾಲ್ವ್ ಆಗಿರುತ್ತೆ ಅಲ್ಲಿ ಬಯಾಸ್ ಇರುತ್ತೆ, ಐಡಿಯಾಲಜಿ ಇರುತ್ತೆ, ಏನಾದ್ರೂ ಸಣ್ಣ ಸಣ್ಣ ಫ್ಯಾಕ್ಟರ್ಗಳು ಇದಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 275 ಇಸ್ ದ ಹೈಯೆಸ್ಟ್ ಮಾರ್ಕ್ಸ್ ಫಾರ್ ದ ಇಂಟರ್ವ್ಯೂ. ಸೊ 1 person ಗಿವ್ 129, 124, 123. ಏನಕ್ಕೆ ಈ ನಂಬರ್ನೇ ಕೊಡಬೇಕು? ವೈ? ವಾಟ್ ಇಸ್ ದ ಪರ್ಸೆಂಟೇಜ್? ವಾಟ್ ಇಸ್ ದ ಕ್ರೈಟೀರಿಯಾ? ವಿ ಡೋಂಟ್ ನೋ. ಈಗ ಫಾರ್ ಎಕ್ಸಾಂಪಲ್ ಇವ್ಯಾಲ್ಯೂಯೇಟರ್ಸ್ ನ ತಗೊಳ್ಳಿ. ದರ್ ಇಸ್ ಲಾಟ್ ಆಫ್ ಇವ್ಯಾಲ್ಯೂಯೇಟರ್ಸ್. ಈಗ ನಾನು ಮತ್ತೆ ನಮ್ಮ ಫ್ರೆಂಡ್ ಕೃಷ್ಣ ಸರ್ ಅಂತ ತಗೊಂಡ್ರು. ವೆನ್ ಕೃಷ್ಣ ಸರ್ ಇವ್ಯಾಲ್ಯೂಯೇಟ್ ಮಾಡ್ತಾ ಇರ್ಬೇಕಾದ್ರೆ ಹಿ ವಿಲ್ ಗಿವ್ ಲಿಬರಲ್ ಮಾರ್ಕ್ಸ್. ಇವನ್ ನಮ್ ಸರ್ ಕೂಡ ಒಬ್ರು. ಸೊ ಅವ್ರೇನ್ ಮಾಡ್ತಾ ಬರ್ತಿದ್ರು, ಲಿಬರಲ್ ಸಿಂಪಲ್ ಕಂಟೆಂಟ್ ಬರೆದ್ರೆ ಸಾಕು 20 ಮಾರ್ಕ್ಸ್ 12 ಮಾರ್ಕ್ಸ್ ಕೊಡ್ತಿದ್ರು. ನಾನು ಆತರ ಇಲ್ಲ, ನಾನು 8, 9 ಮಾರ್ಕ್ಸ್ ಕೊಡುವೆ. ಅವ್ರ ಅಪ್ರೋಚ್ ಏನಪ್ಪಾ ಅಂದ್ರೆ, ಸೊ ಇಷ್ಟು ಮಾರ್ಕ್ಸ್ ಕೊಟ್ರೆ 12 ಮಾರ್ಕ್ಸ್ ಕೊಟ್ರೆ ಸೊ ಅವನೇನ್ ಕತಾನೆ ಇನ್ನೂ ಕಲಿತಾ ಹೋಗ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ನಾವೇನಾದ್ರು ಕಡಿಮೆ ಮಾರ್ಕ್ಸ್ ಕೊಟ್ಬಿಟ್ರೆ ಡಿಮೋಟಿವೇಟ್ ಆಗಿ ಹೋಗ್ತಾನೆ ಅಂತ. ಸೊ ನನ್ನ ಅಪ್ರೋಚ್ ಏನಪ್ಪಾ ಅಂದ್ರೆ, ನಾವ್ ಈಗಲೇ 12 ಮಾರ್ಕ್ಸ್ ಕೊಟ್ಬಿಟ್ರೆ ನಾವು ರಾಂಗ್ ನ ಪ್ರಮೋಟ್ ಮಾಡ್ದಂಗೆ. ಸೊ ಇಬ್ರದು ಅವ್ರವ್ರ ಪರ್ಸ್ಪೆಕ್ಟ್ ಇಲ್ಲ, ಅವ್ರವ್ರ ಸರಿ. ಸೊ ಇವ್ಯಾಲ್ಯೂಯೇಟ್ ಮಾಡೋನು ಅದು ಕೂಡ ಡಿಪೆಂಡ್ ಆಗಿರುತ್ತಲ್ಲ. ಸೊ ದಿಸ್ ಆರ್ ಆಲ್ ದ ಸ್ಮಾಲ್ ಥಿಂಗ್ಸ್. ಸೊ ಅವ್ರಿಗೆ ಪೇಪರ್ ಹೋಗಿದ್ರೆ ಮೇ ಬಿ ನಾನು ಪಾಸ್ ಆಗ್ತಿತ್ತೇನೋ, ಕರೆಕ್ಟ್ ಅಲ್ವಾ? ಸೊ ದೀಸ್ ಆರ್ ದ ಸ್ಮಾಲ್ ಮಿಸ್ಟೇಕ್, ಸ್ಮಾಲ್ ಮ್ಯಾಟರ್ಸ್. ಅದನ್ನೇ ನಾವು ಲಕ್ ಅಂತ ಕರಿತೀವಿ. ದಟ್ ಡಿಪೆಂಡ್ಸ್ ಆನ್ ದ ಬಿಲೀವರ್ಸ್. ಸೊ ಲಕ್ ಫ್ಯಾಕ್ಟರ್ ಆಗುತ್ತಾ ಇಲ್ವಾ ಅಂತ. ಸೊ ಈ ಸಲ ನನ್ನ ಫ್ರೆಂಡು ಲಾಸ್ಟ್ 5 ವರ್ಷದಿಂದ ಜೊತೆಲಿರುವಂಥವ್ರು. ಸೊ ಹಿ ಈಸ್ ಪ್ರಿಪೇರಿಂಗ್ ಸಿನ್ಸಿಯರ್ಲಿ, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಇದನ್ನ ಮಾಡ್ದ, ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ದ, 100% ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಬಟ್ ಹಿ ಡಿ ನಾಟ್ ಕ್ಲಿಯರ್. 5 ಅಟೆಂಪ್ಟ್ ಮುಗಿತು, ಇನ್ನೊಂದು ಅಟೆಂಪ್ಟ್ ಉಳ್ಕೊಂಡಿದ್ದೆ ಒಂದು. ಸೊ ಇಟ್ ಡಿ ನಾಟ್ ಕ್ಲಿಯರ್. ಏನ್ ಫ್ಯಾಕ್ಟರ್ ಆಯ್ತು ವಿ ಡೋಂಟ್ ನೋ. ಗೊತ್ತಿಲ್ಲದೆ ಇರೋದಕ್ಕೆ ನಾವೇನಂತ ಹೇಳ್ತೀವಿ, ಒಂದು ದೇವ್ರು ಅಂತೀವಿ, ಇಲ್ಲಾಂದ್ರೆ ಲಕ್ ಅಂತೀವಿ ಅಷ್ಟೇ. ಸೊ ದಿಸ್ ಇಸ್ ಲಕ್. ಸೊ UPSC ಓಕೆನಾ? ಸರಿ ಆಯ್ತು. ಸೊ ಇಷ್ಟು UPSC ಬಗ್ಗೆ. ಸೊ UPSC ಸೋರ್ಸ್ಗಳನ್ನ ನೀವು ಮಾಡ್ಕೊಳ್ತಾ ಹೋಗಿ. ಸೊ ಆ ಸೋರ್ಸ್ ಹೇಳಿದೀನಿ. ನಿಮ್ಗೆ ಏನೇ ಡೌಟ್ ಬಂದ್ರೂ ಕೂಡ ನಾನು ನಂಬರ್ ಕೊಟ್ಟಿರ್ತೀನಿ, ಬೇಕಿದ್ರೆ